ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ KPSC ವತಿಯಿಂದ ಕಾಲ್ ಫಾರ್ ಆಗಿರ್ತಕ್ಕಂಥ ಗ್ರೂಪ್ ಬಿ ಹುದ್ದೆಗಳು ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗೆಜೆಟೆಡ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಇದೇ ಸೋಮವಾರ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಮುಖೇನ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇದರಲ್ಲಿ ಬರ್ತಕ್ಕಂಥ ಸ್ಪೆಸಿಫಿಕ್ ಪತ್ರಿಕೆಯ ತರಗತಿಗಳ ಬಗ್ಗೆ ನಾನು ಮೆನ್ಷನ್ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಟೀರಿಯಲ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಣುಕು ಪರೀಕ್ಷೆಗಳು ಸೊ ಎಲ್ಲವನ್ನ ಪಡೆಯತಕ್ಕಂಥ ಒಂದು ಒನ್ ಸ್ಟಾಪ್ ಡೆಸ್ಟಿನೇಷನ್ ಕೋರ್ಸ್ ಆಗಿರುತ್ತೆ. ಸೊ ಇದರಲ್ಲಿ ವಿಶೇಷ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಮಾರ್ಗದರ್ಶನವನ್ನು ಸೊ ಈ ಒಂದು ತರಬೇತಿಯಲ್ಲಿ ನೀವು ಪಡೆಯಬಹುದಾಗಿರುತ್ತೆ. ಸೊ ಹೆಚ್ಚಿನ ವಿವರಗಳಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ 788th ಎಪಿಸೋಡ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಇದು ದಿನಾಂಕ 9ರಿಂದ 11ನೇ ಡಿಸೆಂಬರ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತದಲ್ಲಿ ಮೊದಲ ವನ್ಯಜೀವಿ ಸ್ನಿಪರ್ ಮತ್ತೆ ಅಪರಾಧ ಟ್ರ್ಯಾಕಿಂಗ್ ಶ್ವಾನ ತರಬೇತಿ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ವೆರ್ ಇಸ್ ದ ಫಸ್ಟ್ ವೈಲ್ಡ್ ಲೈಫ್ ಸ್ನಿಪರ್ ಅಂಡ್ ಅಫೆನ್ಸ್ ಟ್ರ್ಯಾಕಿಂಗ್ ಡಾಗ್ ಟ್ರೈನಿಂಗ್ ಸೆಂಟರ್ ಇನ್ ಇಂಡಿಯಾ ಲೊಕೇಟೆಡ್? ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ವನ್ಯಜೀವಿ ಸ್ನಿಪರ್ ಮತ್ತೆ ಅಪರಾಧ ಟ್ರ್ಯಾಕಿಂಗ್ ಶ್ವಾನ ತರಬೇತಿ ಕೇಂದ್ರವಾಗಿರುತ್ತೆ. ಈಗ ಅಪರಾಧಗಳನ್ನ ಅಂದ್ರೆ ಕ್ರೈಮ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೂ ಕೂಡ ನಾವು ಸ್ನಿಪರ್ ಡಾಗ್ಗಳನ್ನ ಬಳಕೆ ಮಾಡ್ತೇವೆ. ಸೊ ಆ ಒಂದು ಶ್ವಾನಗಳನ್ನ ತರಬೇತಿ ಮಾಡಲಿಕ್ಕೆ ಆಲ್ರೆಡಿ ಸಾಕಷ್ಟು ಕೇಂದ್ರಗಳನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಬಟ್ ನಾನು ಇವತ್ತು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಈ ಒಂದು ವನ್ಯಜೀವಿ ಸ್ನಿಪ್ಪರ್ ಡಾಗ್ ಅಂತ ಹೇಳ್ತೇವೆ. ಸೊ ಈ ವನ್ಯಜೀವಿ ಅಥವಾ ನಮ್ಮ ಅರಣ್ಯ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಒಂದು ಕಳ್ಳ ಬೇಟೆ ಅಥವಾ ಸ್ಮಗ್ಲಿಂಗ್ ಏನಿರುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಶ್ವಾನಗಳಾಗಿರ್ತವೆ. ಸೊ ಇವುಗಳಿಗೆ ವಿಶೇಷವಾಗಿ ತರಬೇತಿಯನ್ನ ನೀಡ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ತರಬೇತಿ ಕೇಂದ್ರವನ್ನ ನಮ್ಮ ಕರ್ನಾಟಕದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಬಂಡೀಪುರ ಟೈಗರ್ ರಿಸರ್ವ್ ನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಕಂಟ್ರೀಸ್ ಫಸ್ಟ್ ವೈಲ್ಡ್ ಸ್ನಿಪ್ಪರ್ ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ವನ್ಯಜೀವಿ ಸ್ನಿಪ್ಪರ್ ಮತ್ತೆ ಅಪರಾಧ ಟ್ರ್ಯಾಕಿಂಗ್ ಶ್ವಾನ ತರಬೇತಿ ಕೇಂದ್ರವನ್ನ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಬಂಡೀಪುರ ಟೈಗರ್ ರಿಸರ್ವ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಒಂದು ಹೆಗ್ಗಳಿಕೆ ಏನು ಅಂದ್ರೆ ಫಸ್ಟ್ ಇನ್ ಇಂಡಿಯಾ. ಸೊ ಭಾರತ ದೇಶದಲ್ಲಿ ಈ ವೈಲ್ಡ್ ಲೈಫ್ ಗಾಗಿ ಶ್ವಾನ ದಳವನ್ನ ತರಬೇತಿ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಒಂದು ಬ್ಲಾಕ್ ಅದನ್ನ ನಾವು ಮೆಲುಕಾಮನಹಳ್ಳಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಏರಿಯಾ ಅಂತ ಕರೀತೇವೆ. ಸೊ ಬಂಡೀಪುರದಲ್ಲಿ ಬರ್ತಕ್ಕಂಥ ಮೆಲುಕಾಮನಹಳ್ಳಿ ಆಡಳಿತ ಬ್ಲಾಕ್ ಪ್ರದೇಶದಲ್ಲಿ ಸೊ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ವಿತ್ ಇನ್ ಎನಿ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಇದೇ ಮೊದಲು ಶ್ವಾನ ತರಬೇತಿ ಕೇಂದ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ತರಬೇತಿ ಕೇಂದ್ರದಲ್ಲಿ ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ 10 ಡಾಗ್ಸ್ ಅಥವಾ 10 ಶ್ವಾನಗಳಿಗೆ ಒಂದು ವರ್ಷದಲ್ಲಿ ತರಬೇತಿಯನ್ನ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಎಫರ್ಟ್ ಅನ್ನ ಏನಕ್ಕೆ ಮಾಡ್ತಾ ಇದ್ದಾರೆ, ವಾಟ್ ಇಸ್ ದ ಪರ್ಪಸ್ ಅಥವಾ ಉದ್ದೇಶ ಅಂತ ನಾವು ನೋಡೋದಾದ್ರೆ ಈ ಒಂದು ಪೋಚಿಂಗ್ ಅಂದ್ರೆ ಕಳ್ಳ ಬೇಟೆ ಆಗಿರ್ಬೋದು, ಇಲ್ಲೀಗಲ್ ಟಿಂಬರ್ ಫೆಲ್ಲಿಂಗ್ ಅಂದ್ರೆ ಕಾನೂನು ಬಾಹಿರವಾಗಿ ಮರಗಳನ್ನ ಕಡಿತಕ್ಕಂಥದ್ದಾಗಿರ್ಬೋದು, ಸ್ಮಗ್ಲಿಂಗ್ ಆಫ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂದ್ರೆ ಕಾಡಿನ ಉತ್ಪನ್ನಗಳನ್ನ ಕಳ್ಳ ಸಾಗಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದನ್ನ ಪತ್ತೆ ಹಚ್ಚಲಿಕ್ಕೆ ಈ ಒಂದು ಶ್ವಾನಗಳಿಗೆ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಕೇಂದ್ರವಾಗಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 12 ಕೆನಲ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಕೆನಲ್ಗಳಂದ್ರೆ ಆ ಶ್ವಾನಗಳನ್ನ ಸಾಕ್ತಕ್ಕಂಥ ಒಂದು ಗೂಡುಗಳನ್ನ ಅಥವಾ ಚೇಂಬರ್ಸ್ ಗಳನ್ನ ನಾವು ಕೆನಲ್ಗಳು ಅಂತ ಹೇಳ್ತೇವೆ. ಸೊ 12 ಕೆನಲ್ಗಳು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೋರ್ ರೂಮ್ ಗಳನ್ನ ಇಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಪಪ್ಪೀಸ್ ಅಥವಾ ಯಾವ ಶ್ವಾನ ಮರಿಗಳಿಗೆ ಇಲ್ಲಿ ತರಬೇತಿನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ಅಂದ್ರೆ ಬೆಲ್ಜಿಯನ್ ಮೆಲಿನಾಯ್ಸ್ ಪಪ್ಪೀಸ್ ಅಂತ ಹೇಳ್ತೇವೆ. ಅಂದ್ರೆ ಬೆಲ್ಜಿಯಂನ ಮೆಲಿನೋಯಿಸ್ ನಾಯಿ ಮರಿಗಳನ್ನ ಸೊ ಈ ಒಂದು ತರಬೇತಿಗೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಯಾಕೆ ಬೆಲ್ಜಿಯನ್ ಮೆಲಿನಾಯ್ಸ್ ಪಪ್ಪಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಸೊ ಅದು ತುಂಬಾ ಇಂಟೆಲಿಜೆಂಟ್ ಆಗಿರುತ್ತೆ ಮತ್ತೆ ಅಡ್ಯಾಪ್ಟಬಿಲಿಟಿ ಅಂದ್ರೆ ತುಂಬಾ ಸರಳವಾಗಿ ಅವು ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಗುಣವನ್ನ ಹೊಂದಿರುವ ಕಾರಣದಿಂದ ಸೊ ಈ ಒಂದು ಪಪ್ಪೀಸ್ಗಳನ್ನ ಈ ತರಬೇತಿಗೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಡಾಗ್ಸ್ ಏನಿರ್ತವೆ ಸೊ ಇದಕ್ಕೆ ಸರಿಸುಮಾರು
10 ಮಂತ್ಸ್ ಅಥವಾ 10 ತಿಂಗಳುಗಳ ಕಾಲ ಒಂದು ತರಬೇತಿಯನ್ನು ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ತರಬೇತಿ ಕಂಪ್ಲೀಟ್ ಆದ ನಂತರ ಸೊ ಇವುಗಳನ್ನು ಅಂದರೆ ಎರಡೆರಡು ಡಾಗ್ಸ್ಗಳನ್ನು ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಅಂದರೆ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಏನಿರ್ತವೆ ನಮ್ಮ ಕರ್ನಾಟಕದಲ್ಲಿ, ಪ್ರತಿಯೊಂದು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ 2 ಸ್ನಿಫರ್ ಡಾಗ್ಗಳನ್ನು ಡೆಡಿಕೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಂಡೀಪುರಕ್ಕೆ 2, ನಾಗರಹೊಳೆಗೆ 2, ಅದಾದಮೇಲೆ ಬಿಳಿಗಿರಿ ರಂಗನಾಥ ಈ ಒಂದು ಟೈಗರ್ ರಿಸರ್ವ್ಗೆ 2, ಭದ್ರಾ ಮತ್ತೆ ಕಾಳಿ ಟೈಗರ್ ರಿಸರ್ವ್ ಏನಿರುತ್ತೆ ಸೊ ತಲಾ 2 ಸ್ನಿಪ್ಪರ್ ಡಾಗ್ಗಳನ್ನು ಸೊ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಡೆಡಿಕೇಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬಂಡೀಪುರ್ ಟೈಗರ್ ರಿಸರ್ವ್ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಈಸ್ ಲೊಕೇಟೆಡ್ ಇನ್ ದಿ ವೆಸ್ಟರ್ನ್ ಘಾಟ್ಸ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರ್ತಕ್ಕಂಥ ಒಂದು ವನ್ಯಜೀವಿ ಅಭಯಾರಣ್ಯ ಇದಾಗಿರುತ್ತೆ. ಸೊ ಇದು ಬರ್ತಕ್ಕಂಥದ್ದು ಚಾಮರಾಜನಗರ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಇದರ ಟ್ರೈ ಜಂಕ್ಷನ್ ಅಥವಾ ಸೊ ಆ 3 ರಾಜ್ಯಗಳು ಇರತಕ್ಕಂಥ ಒಂದು ಗಡಿ ಪ್ರದೇಶ ಟ್ರೈ ಜಂಕ್ಷನ್ ಏನಿರುತ್ತೆ ಸೊ ಆ ಭಾಗದಲ್ಲಿ ಈ ವನ್ಯಜೀವಿ ಸಂರಕ್ಷಣಾ ಪ್ರದೇಶ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ 1973ರಲ್ಲಿ ಅಂಡರ್ ಪ್ರಾಜೆಕ್ಟ್ ಟೈಗರ್ ಅಂದ್ರೆ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ನ ಅಡಿಯಲ್ಲಿ ಇಲ್ಲಿ ಎಂಡೇಂಜರ್ಡ್ ಬೆಂಗಾಲ್ ಟೈಗರ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಥಾಪನೆ ಮಾಡಲಾಗಿರುತ್ತೆ. ಅಂದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1973. ಯಾವ ಕಾರಣಕ್ಕಾಗಿ ಇದನ್ನ ಟೈಗರ್ ರಿಸರ್ವ್ ಅಂತ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಬೆಂಗಾಲ್ ಹುಲಿಗಳನ್ನ ಸಂರಕ್ಷಣೆ ಮಾಡುವ ಕಾರಣದಿಂದ ಪ್ರಾಜೆಕ್ಟ್ ಟೈಗರ್ನ ಅಡಿಯಲ್ಲಿ 1973ರಲ್ಲಿ ಇದನ್ನ ಮೀಸಲು ಪ್ರದೇಶವಾಗಿ ಅಥವಾ ಟೈಗರ್ ರಿಸರ್ವ್ ಆಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಟೋಟಲ್ ಏರಿಯಾವನ್ನ ನಾವು ನೋಡೋದಾದ್ರೆ 874 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಒಂದು ಟೈಗರ್ ರಿಸರ್ವ್ ಇದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನು ನಾವು ನೋಡೋದಾದ್ರೆ ಬೆಂಗಾಲ್ ಟೈಗರ್ಸ್, ಇಂಡಿಯನ್ ಎಲಿಫೆಂಟ್ಸ್ ಅಂದರೆ ಭಾರತೀಯ ಆನೆಗಳು, ಲೆಪರ್ಡ್ಗಳು, ನ್ಯೂಮರಸ್ ಸ್ಪೀಶೀಸ್ ಆಫ್ ಬರ್ಡ್ಸ್ ಮತ್ತು ರೆಪ್ಟೈಲ್ಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ವೆಜಿಟೇಷನ್ ಅನ್ನು ನಾವು ನೋಡೋದಾದ್ರೆ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ಗಳನ್ನು ಅಂದರೆ ಒಣ ಅಥವಾ ಶುಷ್ಕ ಪತನಶೀಲ ಕಾಡುಗಳನ್ನು ನೋಡಬಹುದಾಗಿರುತ್ತೆ. ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ಗಳು ಅಂದರೆ ತೇವಾಂಶವುಳ್ಳ ಪತನಶೀಲ ಕಾಡುಗಳನ್ನು ಮತ್ತೆ ಶ್ರಬ್ ಲ್ಯಾಂಡ್ಗಳನ್ನು ಅಥವಾ ಪೊದೆ ಸಸ್ಯಗಳನ್ನು ಸೊ ಈ ಒಂದು ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಅದಾದಮೇಲೆ ದ ಕಬಿನಿ ರಿವರ್ ಫಾರ್ಮ್ಸ್ ಇಟ್ಸ್ ನಾರ್ದರ್ನ್ ಮೋಸ್ಟ್ ಬೌಂಡ್ರಿ ವೈಲ್ ದಿ ಮಯೋರ್ ರಿವರ್ ಲೈಸ್ ಟು ದಿ ಸೌತ್. ಸೊ ಈ ಒಂದು ಪ್ರದೇಶದ ನದಿ ವ್ಯವಸ್ಥೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ಕಬಿನಿ ನದಿ ಏನಿದೆ ಸೊ ಇದು ಉತ್ತರದ ಗಡಿಯನ್ನ ರೂಪಿಸಿದ್ದೇ ಆದ ಈ ಮೊಯಾರ್ ನದಿ ಏನಿದೆ ಇದು ದಕ್ಷಿಣಕ್ಕೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದ ಹೈಯೆಸ್ಟ್ ಪಾಯಿಂಟ್ ಅಂದ್ರೆ ಅತ್ಯಂತ ಎತ್ತರದ ಒಂದು ಸ್ಥಳವನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂತ ಕರಿತೇವೆ. ಸೊ ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಗಮನಿಸಬಹುದಾಗಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಕ್ಲೈಮೇಟ್ ಅಥವಾ ಹವಾಮಾನ ಪರಿಸ್ಥಿತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇಲ್ಲಿ ನಾವು ಟ್ರಾಪಿಕಲ್ ಕ್ಲೈಮೇಟ್ ಅಥವಾ ಉಷ್ಣವಲಯದ ಒಂದು ಹವಾಮಾನವನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಡಿಸ್ಟಿಂಕ್ಟ್ ವೆಟ್ ಮತ್ತೆ ಡ್ರೈ ಸೀಸನ್ಸ್ ಅಂದ್ರೆ ಆರ್ದ್ರ ಮತ್ತು ಶುಷ್ಕ ಋತುಗಳನ್ನ ಹೊಂದಿರತಕ್ಕಂಥ ಉಷ್ಣವಲಯದ ಹವಾಮಾನವನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ನಾವು ಕನ್ಸರ್ವ್ ಮಾಡಲಿಕ್ಕೆ ಅಥವಾ ಸಂರಕ್ಷಣಾ ಪ್ರಯತ್ನದ ಭಾಗವಾಗಿ ಸಿಗ್ನಿಫಿಕೆಂಟ್ ಗ್ರೋತ್ ಇನ್ ಇಟ್ಸ್ ಟೈಗರ್ ಪಾಪ್ಯುಲೇಷನ್ ಫ್ರಮ್ 12 ಟೈಗರ್ಸ್ ಇನ್ 1973 ಅಂದ್ರೆ 1973ರಲ್ಲಿ ಈ ಪ್ರದೇಶದಲ್ಲಿ ಕೇವಲ 12 ಹುಲಿಗಳು ಮಾತ್ರ ಇದ್ದವು. ಸೊ ಈ ಒಂದು ಕನ್ಸರ್ವೇಷನ್ ಎಫರ್ಟ್ಸ್ ಅನ್ನ ಅಥವಾ ಪ್ರಾಜೆಕ್ಟ್ ಟೈಗರ್ನ ಒಂದು ಫಲಶ್ರುತಿಯಾಗಿ ಸೊ ಇಂದಿಗೆ ಅಲ್ಲಿ 173 ಟೈಗರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ಸೊ ನಾವು ಈ ಒಂದು ಪ್ರದೇಶದಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇತ್ತೀಚಿನ ಅಪ್ಡೇಟ್ನಂತೆ ಭಾರತದ ರಾಜ್ಯಗಳಲ್ಲಿ ಸಾಗರ ರಫ್ತಿನಲ್ಲಿ ಕರ್ನಾಟಕ ಯಾವ ಸ್ಥಾನವನ್ನು ಹೊಂದಿದೆ? ಆಸ್ ಆಫ್ ದಿ ಲೇಟೆಸ್ಟ್ ಅಪ್ಡೇಟ್ ವಿಚ್ ಪೊಸಿಷನ್ ಡಸ್ ಕರ್ನಾಟಕ ಹೋಲ್ಡ್ ಇನ್ ದಿ ಮೆರೈನ್ ಎಕ್ಸ್ಪೋರ್ಟ್ಸ್ ಅಮಾಂಗ್ ಇಂಡಿಯನ್ ಸ್ಟೇಟ್ಸ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಸಿ ಪ್ರಾಡಕ್ಟ್ಸ್ ಅಥವಾ ಈ ಸಾಗರ ಉತ್ಪನ್ನಗಳನ್ನು ರಫ್ತು ಮಾಡ್ತಕ್ಕಂಥ ವಿಷಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನವನ್ನು ನಮ್ಮ ಭಾರತ ದೇಶದ ರಾಜ್ಯಗಳಲ್ಲಿ ಹೊಂದಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇ ಸ್ಥಾನವನ್ನು
ಸ್ಥಾನವನ್ನ ಅಥವಾ ಥರ್ಡ್ ಪ್ಲೇಸ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಕ್ಚುಲಿ ನಮ್ಮ ಒಂದು ಸ್ಥಾನ ಡ್ರಾಪ್ ಆಗಿರುತ್ತೆ, ಅಂದ್ರೆ ಎರಡನೇ ಸ್ಥಾನದಿಂದ ಥರ್ಡ್ ಸ್ಪಾಟ್ಗೆ ಸ್ಲಿಪ್ ಆಗಿರ್ತಕ್ಕಂಥದ್ದನ್ನ ಸೊ ಈ ಒಂದು ಅಪ್ಡೇಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಯಾಕೆ ನಾವು ಕುಸಿದಿದ್ದೇವೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕರ್ನಾಟಕ ಹ್ಯಾಸ್ ಸ್ಲಿಪ್ಡ್ ಅಂದ್ರೆ ಒಂದು ಪೊಸಿಷನ್ ನಾವು ಕೆಳಗಡೆ ಬಂದಿರ್ತೇವೆ. ಥರ್ಡ್ ಸ್ಪಾಟ್ ಇನ್ ದಿ ಮೆರೈನ್ ಎಕ್ಸ್ಪೋರ್ಟ್ ಅಂದ್ರೆ ಸಾಗರ ಉತ್ಪನ್ನಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡುವ ವಿಷಯದಲ್ಲಿ ಸೊ ನಮ್ಮ ಕರ್ನಾಟಕ ಸೊ ಮೂರನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಮೇಜರ್ ರೀಸನ್ ಯಾವುದು ಅಂದ್ರೆ ಡಿಕ್ಲೇನ್ ಇನ್ ಫಿಶ್ ಪ್ರೊಡಕ್ಷನ್ ಅಂದ್ರೆ ಕರ್ನಾಟಕದಲ್ಲಿ ಮೀನಿನ ಉತ್ಪಾದನೆ ಕಡಿಮೆ ಆಗಿರ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ಸೆಕೆಂಡ್ ಪ್ಲೇಸ್ ಇಂದ ಥರ್ಡ್ ಪ್ಲೇಸ್ಗೆ ಡ್ರಾಪ್ ಆಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾಕೆ ಪ್ರೊಡಕ್ಷನ್ ಡಿಕ್ಲೇನ್ ಆಗಿದೆ ಅಥವಾ ಇದನ್ನ ಅಂಕಿ ಅಂಶಗಳಲ್ಲಿ ನಾವು ನೋಡೋದಾದ್ರೆ 7.3 lakh ಟನ್ಸ್ ಇನ್ 22-23 ಅಂದ್ರೆ 2022-23 ಸಾಲಿನಲ್ಲಿ 7.3 ಲಕ್ಷ ಟನ್ಗಳಷ್ಟು ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಟು 5.4 lakh ಟನ್ಸ್ ಇನ್ 23-24 2023-24ರಲ್ಲಿ 7.3 lakh ಟನ್ಸ್ ಇದ್ದಿದ್ದು 5.4 lakh ಟನ್ಸ್ಗೆ ಡ್ರಾಪ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಮೊದಲ ಎರಡು ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಮತ್ತು ಎರಡನೇ ಸ್ಥಾನದಲ್ಲಿ ಗುಜರಾತ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾಕೆ ಇವೆರಡು ಟಾಪ್ 2 ಪೊಸಿಷನ್ ಅಲ್ಲಿ ಇದೆ ಅಂತ ನಾವು ನೋಡೋದಾದ್ರೆ ಕಮರ್ಷಿಯಲ್ ಫಾರ್ಮಿಂಗ್ ಆಫ್ ದಿ ಮೆರೈನ್ ಶ್ರಿಂಪ್ ಇನ್ ದಿ ಬಿಗ್ ವೇ ಅಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಸಮುದ್ರ ಸೀಗಡಿಗಳ ವಾಣಿಜ್ಯ ಕೃಷಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿರುವ ಕಾರಣದಿಂದ ಈ ಎರಡು ರಾಜ್ಯಗಳು ಕರ್ನಾಟಕದಿಂದ ಮುಂಚೂಣಿಯಲ್ಲಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಅಂದ್ರೆ ಕರ್ನಾಟಕ ರಿಡ್ಯೂಸ್ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವುದು ಅಂತ ನಾವು ನೋಡೋದಾದ್ರೆ ರೆಡ್ಯೂಸ್ಡ್ ಫಿಶ್ ಕ್ಯಾಚ್ ಅಂದ್ರೆ ನಮ್ಮ ಮೀನಿನ ಪಾಪ್ಯುಲೇಷನ್ ಬಹಳ ಕಡಿಮೆ ಆಗಿರುತ್ತೆ. ಕಾರಣ ಏನಂದ್ರೆ ಓವರ್ ಫಿಶಿಂಗ್ ಅನ್ನ ನಾವು ಮುಂಚೆ ಮಾಡಿರುವ ಕಾರಣದಿಂದ ಸೊ ಮೀನುಗಳ ಪಾಪ್ಯುಲೇಷನ್ ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು. ಕ್ಲೈಮೇಟ್ ಚೇಂಜ್ ಆಬ್ವಿಯಸ್ಲಿ ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು ಮೆರೈನ್ ಸ್ಪೀಶೀಸ್ಗಳು ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಈವನ್ ಸ್ಲೈಟ್ ಮಾಡಿಫಿಕೇಶನ್ ಇನ್ ಟೆಂಪರೇಚರ್ ಇಟ್ ಮೈಟ್ ಲೀಡ್ ಟು ವೆರಿ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದಿ ಮೆರೈನ್ ಸ್ಪೀಶೀಸ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಹವಾಮಾನ ಬದಲಾವಣೆ ಕೂಡ ಸೊ ಈ ಒಂದು ಪ್ರೊಡಕ್ಟಿವಿಟಿ ಲಾಸ್ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಕಾರಣವಾಗಿರುತ್ತೆ. ಸೊ ಇನ್ನೊಂದು ವೆರಿ ವೆಲ್ ನೋನ್ ರೀಸನ್ ಯಾವುದು ಅಂದ್ರೆ ಪೊಲ್ಯೂಷನ್ ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಿದೆ ಸೊ ಈ ಒಂದು ಪ್ಲಾಸ್ಟಿಕ್ ಮಾಲಿನ್ಯ ನಮ್ಮ ಜಲಚರ ಜೀವಿಗಳಿಗೆ ತುಂಬಾ ಮಾರಣಾಂತಿಕವಾಗಿರ್ತಕ್ಕಂಥದ್ದು ಕೂಡ ಒಂದು ಕಾರಣವಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ರೆಗ್ಯುಲೇಟರಿ ಇಶ್ಯೂಸ್ ಅಂದ್ರೆ ನಿಯಂತ್ರಕ ಸಮಸ್ಯೆಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಈ ಒಂದು ಫಿಶಿಂಗ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ಇತ್ತೀಚೆಗೆ ಮಾಡಿರುವ ಕಾರಣದಿಂದ ಸೊ ಕರ್ನಾಟಕದ ಈ ಒಂದು ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಡ್ರಾಪ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರಿಂದ ಆಗ್ತಕ್ಕಂಥ ಎಕನಾಮಿಕ್ ಇಂಪ್ಯಾಕ್ಟ್ಸ್ ಆಬ್ವಿಯಸ್ಲಿ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಒಂದು ಎಕಾನಮಿ ಕಡಿಮೆ ಆಗುತ್ತೆ. ಸೊ ಅದಾದ್ಮೇಲೆ ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರೆ ಅಂದ್ರೆ ಈ ಫಿಶರಿ ಇಂಡಸ್ಟ್ರಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಈ ಜನಸಮೂಹ ಏನಿರುತ್ತೆ ಸೊ ಅವರಿಗೆ ಬರ್ತಕ್ಕಂಥ ಆದಾಯದಲ್ಲಿ ಇಳಿಕೆ ಆಗಿರ್ತಕ್ಕಂಥದ್ದನ್ನ ಈ ಒಂದು ಆರ್ಥಿಕ ಪರಿಣಾಮಗಳಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತೀಯ ರಿಸರ್ವ್ ಬ್ಯಾಂಕ್ನ 26ನೇ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? Who has been appointed as the 26th governor of the Reserve Bank of India? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಜಯ್ ಮಲ್ಹೋತ್ರಾ ರವರನ್ನ ಸೊ ನಮ್ಮ ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 26ನೇ ಗವರ್ನರ್ ಆಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಸಂಜಯ್ ಮಲ್ಹೋತ್ರಾ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಈ ಒಂದು ಅಪಾಯಿಂಟ್ಮೆಂಟ್ ಅನ್ನ ಅಪ್ರೂವ್ ಮಾಡಿರ್ತಕ್ಕಂಥವರು ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದಿ ಕ್ಯಾಬಿನೆಟ್ ಅಂದ್ರೆ ಮಂತ್ರಿ ಮಂಡಲದ ನೇಮಕಾತಿ ಸಮಿತಿ ಇರುತ್ತೆ. ಆ ಒಂದು ಸಮಿತಿಯ ಮುಖಾಂತರ ಅನುಮೋದನೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಟರ್ಮ್ ಅಥವಾ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅಂದ್ರೆ 3 ವರ್ಷಗಳವರೆಗೆ ಇವರ ಅಧಿಕಾರ ಅವಧಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಯಾರನ್ನ ಸಕ್ಸೀಡ್ ಆಗ್ತಾ ಇದ್ದಾರೆ ಅಂದ್ರೆ ಶಕ್ತಿಕಾಂತ್ ದಾಸ್ ರವರನ್ನ ಸಕ್ಸೀಡ್ ಆಗ್ತಾ ಇದ್ದಾರೆ. ಬಿಕಾಸ್ ಇವರ ಟೆನ್ಯೂರ್ ಡಿಸೆಂಬರ್ 10ಕ್ಕೆ ಎಂಡ್ ಆಗುವ ಕಾರಣದಿಂದ ಸೊ ಇವರನ್ನ ಸಕ್ಸೀಡ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ RBI ಗವರ್ನರ್ ಆಫ್ ಇಂಡಿಯಾ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇವರನ್ನು ನಾವು CEO ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದಿ ಇಂಡಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಭಾರತ ದೇಶದ ಕೇಂದ್ರೀಯ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ನೀವು ಇವರನ್ನ ಕರಿಬೋದಾಗಿರುತ್ತೆ. ಅದ್ರ ಜೊತೆಗೆ ಎಕ್ಸ್ ಅಫಿಷಿಯೋ ಚೇರ್ ಆಫ್ ಇಟ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಕೇಂದ್ರೀಯ ನಿರ್ದೇಶಕರ ಮಂಡಳಿ ಅಂತ ಒಂದಿರುತ್ತೆ. ಸೊ ಈ ಒಂದು ಮಂಡಳಿಗೆ ಇವರನ್ನ
ಪದನಿಮಿತ್ತ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಕ್ಕಂಥದ್ದನ್ನ ಸೊ ಒಂದು ಸಂಪ್ರದಾಯವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರ ಅಪಾಯಿಂಟ್ಮೆಂಟ್ ಅನ್ನ ಆಸ್ ಐ ಟೋಲ್ಡ್ ಯು ಬಿಫೋರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಸರ್ಕಾರದ ವತಿಯಿಂದ ಸೊ ಇವರನ್ನ ನೇಮಕ ಮಾಡಲಾಗುತ್ತೆ. ಸೊ ಇವರ ಟೆನ್ಯೂರ್ ಬಂದು ಮಿನಿಮಮ್ 3 years ಟರ್ಮ್ ಅವರನ್ನ ಸರ್ವ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಟರ್ಮ್ ಅನ್ನ ಇನ್ನೂ 2 ವರ್ಷಗಳಿಗೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಅಥವಾ ವಿಸ್ತರಣೆ ಮಾಡ್ತಕ್ಕಂಥ ಅವಕಾಶವನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವ್ರಿಗೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಜವಾಬ್ದಾರಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸೊ ನಮ್ಮ ಭಾರತ ದೇಶದ ಮಾನಿಟರಿ ಪಾಲಿಸಿ ಅಥವಾ ವಿತ್ತೀಯ ನೀತಿಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಸೊ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಮೊದಲ ಜವಾಬ್ದಾರಿ ಆಗಿರುತ್ತೆ. ಎರಡನೇದು ಮ್ಯಾನೇಜಿಂಗ್ ಇನ್ಫ್ಲೇಷನ್ ಅಂಡ್ ಎನ್ಶೋರಿಂಗ್ ಪ್ರೈಸ್ ಸ್ಟೆಬಿಲಿಟಿ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಹಣದುಬ್ಬರವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಬೆಲೆಗಳ ಸ್ಥಿರತೆಯನ್ನು ಖಾತರಿಪಡಿಸಿಕೊಳ್ತಕ್ಕಂಥದ್ದು ಕೂಡ ಸೊ ಇವ್ರಿಗೆ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೂಪರ್ವೈಸಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ದಿ ಫಿನಾನ್ಷಿಯಲ್ ಸಿಸ್ಟಮ್, ಅಂದರೆ ನಮ್ಮ ಭಾರತ ದೇಶದ ಹಣಕಾಸು ವ್ಯವಸ್ಥೆಯನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಕೂಡ ಇವ್ರಿಗಿರ್ತಕ್ಕಂಥ ಇನ್ನೊಂದು ಜವಾಬ್ದಾರಿ ಆಗಿರುತ್ತೆ. ಅದ್ರ ಜೊತೆಗೆ ಎನ್ಶೋರಿಂಗ್ ದಿ ಸ್ಟೆಬಿಲಿಟಿ ಆಫ್ ದಿ ಫಿನಾನ್ಷಿಯಲ್ ಸಿಸ್ಟಮ್, ಅಂದರೆ ನಮ್ಮ ಭಾರತ ದೇಶದ ಹಣಕಾಸು ವ್ಯವಸ್ಥೆಯ ಸ್ಥಿರತೆಯನ್ನ ಕಾಪಾಡಿಕೊಳ್ತಕ್ಕಂಥದ್ದು ಕೂಡ ಸೊ ಗವರ್ನರ್ಗೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಐತಿಹಾಸಿಕವಾಗಿ ಈ ಒಂದು ಗವರ್ನರ್ಗಳ ಬಗ್ಗೆ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಯಾವ್ದು ಅಂತ ನಾವು ನೋಡೋದಾದ್ರೆ ದ ಫಸ್ಟ್ ಗವರ್ನರ್, ಸೊ ನಮ್ಮ RBIಗೆ ಮೊಟ್ಟ ಮೊದಲ ಗವರ್ನರ್ ಆಗಿ ಯಾರು ಆಯ್ಕೆ ಆಗಿದ್ರು ಅಂದ್ರೆ ಸರ್ ಆಸ್ಬರ್ನ್ ಸ್ಮಿತ್ ಅಂತ ಹೇಳ್ತೇವೆ. ಸೊ ಇವರು ಬ್ರಿಟಿಷ್ ರೂಲಿಂಗ್ ಸಮಯದಲ್ಲಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಏಪ್ರಿಲ್ 1, 1935ರಿಂದ ಜೂನ್ 30, 1937ರವರೆಗೆ ಸೊ ಬ್ರಿಟಿಷರ ಕಾಲದಲ್ಲಿ ಸೊ ಮೊದಲ ಗವರ್ನರ್ ಆಗಿ ಆಸ್ಬರ್ನ್ ಸ್ಮಿತ್ ರವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸ್ವತಂತ್ರ ಭಾರತದಲ್ಲಿ ಫಸ್ಟ್ ಗವರ್ನರ್ ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಸರ್ CD ದೇಶ್ಮುಖ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇವರು ನಮ್ಮ ಸ್ವತಂತ್ರ ಭಾರತದ ನಂತರ RBIಗೆ ಪ್ರಥಮ ಗವರ್ನರ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಲಾಂಗೆಸ್ಟ್ ಸರ್ವಿಂಗ್ ಗವರ್ನರ್ ಯಾರು ಅಂದ್ರೆ ಅತಿ ಹೆಚ್ಚಿನ ಸಮಯ ಗವರ್ನರ್ ಹುದ್ದೆಯಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸರ್ ಬೆನೆಗಲ್ ರಾಮಾರಾವ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಇವರು ಟೋಟಲ್ 7 years ವರೆಗೂ ಸರ್ವ್ ಮಾಡಿರ್ತಾರೆ. ಜುಲೈ 1, 1949ರಿಂದ ಜಾನ್ವರಿ 1, 1957ರವರೆಗೆ ಸರಿಸುಮಾರು 7 ವರ್ಷಗಳ ಕಾಲ ಸೊ ಈ ಒಂದು ಹುದ್ದೆಯನ್ನ ಅಲಂಕರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ ಇವರು 15th ಗವರ್ನರ್ ಆಗಿರ್ತಾರೆ. ಸೊ ಗವರ್ನರ್ ಆದ ನಂತರ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸೊ ನಮ್ಮ ಭಾರತ ದೇಶದ 13th ಪ್ರೈಮ್ ಮಿನಿಸ್ಟರ್ ಆಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದು ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಒಂದು ಕರೆನ್ಸಿ ನೋಟ್ಗಳಲ್ಲಿ ಸೊ ನಮ್ಮ RBI ಗವರ್ನರ್ ಯಾರು ಇರ್ತಾರೆ ಸೊ ಇವರ ಸಹಿಯನ್ನ ನಮ್ಮ ಕರೆನ್ಸಿ ನೋಟುಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಮೊದಲ ಬಾರಿಗೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಫಾರ್ ದಿ ಫಸ್ಟ್ ಟೈಮ್ ವಿಚ್ ಕಂಟ್ರಿ ಹ್ಯಾಸ್ ಬಿನ್ ಚಾಸನ್ ಟು ಚೇರ್ ದಿ 68th ಸೆಷನ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ದಿ ನಾರ್ಕೋಟಿಕ್ ಡ್ರಗ್ಸ್, ಇದನ್ನು ನಾವು CND ಅಂತ ಕರಿತೇವೆ. ಸೊ ಇದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 68ನೇ ಅಧಿವೇಶನವಾಗಿರುತ್ತೆ. ಈ ಒಂದು ಅಧಿವೇಶನಕ್ಕೆ ಯಾವ ರಾಷ್ಟ್ರವನ್ನ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರವನ್ನ ನೇಮಕ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇನ್ನ ಫಸ್ಟ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಟು ಚೇರ್ UN ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್. ಸೊ ವಿಶ್ವಸಂಸ್ಥೆಯ ಈ ಒಂದು ನಾರ್ಕೋಟಿಕ್ ಡ್ರಗ್ಸ್ ನ ಆಯೋಗ ಏನಿದೆ ಇದರ ಅಧ್ಯಕ್ಷತೆಯನ್ನ ನಮ್ಮ ಭಾರತ ದೇಶ ಮೊಟ್ಟ ಮೊದಲ ಬಾರಿಗೆ ವಹಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 68ನೇ ಅಧಿವೇಶನ ಏನಿರುತ್ತೆ ಅಂದ್ರೆ 68th ಸೆಷನ್ ಏನಿರುತ್ತೆ ಸೊ ಇದರ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ನಾವು ಮಾಡ್ತಕ್ಕಂಥ ಫೋಕಸ್ಡ್ ಏರಿಯಾ ಅಥವಾ ಕೇಂದ್ರೀಕೃತ ಪ್ರದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸ್ಟ್ರೆಂಥನಿಂಗ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್, ಅಂದ್ರೆ ಈ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಇಲಿಸಿಟ್ ಡ್ರಗ್ ಟ್ರಾಫಿಕಿಂಗ್ ಅಂದ್ರೆ ಈ ಒಂದು ಮಾದಕ ವಸ್ತುಗಳ ಕಳ್ಳ ಸಾಗಣೆ ಆಗಿರ್ಬೋದು, ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದ್ರೆ ಅದನ್ನ ಬಳಕೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅದರಿಂದ ಆಗ್ತಕ್ಕಂಥ ಈ ಒಂದು ಸೋಷಿಯಲ್ ಮತ್ತೆ ಹೆಲ್ತ್ ಇಂಪ್ಯಾಕ್ಟ್ಸ್ ಏನಿರ್ತವೆ ಸೊ ಇದನ್ನ ಪರಿಣಾಮಕಾರಿ
ಜವಾಬ್ದಾರಿಯಾಗಿ ಕಡಿಮೆ ಮಾಡಲಿಕ್ಕೆ ಒಂದು ಕೊಲಾಬರೇಷನ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಯೋಗಗಳನ್ನು ಏರ್ಪಡಿಸ್ತಕ್ಕಂಥದ್ದು ಒಂದು ಕೇಂದ್ರ ಬಿಂದುವಾಗಿ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ಇದರ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ ಇದನ್ನು ನಾವು ಕೀ ಪಾಲಿಸಿ ಮೇಕಿಂಗ್ ಬಾಡಿ ಅಂತ ಕರಿತೇವೆ. ಅಂದರೆ ಈ ಒಂದು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಈ ನೀತಿ ನಿಯಮಗಳನ್ನು ರೂಪಿಸ್ತಕ್ಕಂಥ ಒಂದು ಅಂಗವಾಗಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಫಾರ್ ಡ್ರಗ್ ರಿಲೇಟೆಡ್ ಮ್ಯಾಟರ್ಸ್ ಅಂದರೆ ಈ ಒಂದು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಸೊ ಪ್ರಾಥಮಿಕವಾಗಿ ನೀತಿಗಳನ್ನು ರೂಪಿಸ್ತಕ್ಕಂಥ ಒಂದು ಅಂಗವಾಗಿ ಯುನೈಟೆಡ್ ನೇಷನ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಯಾವಾಗ ಅಂದರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಇನ್ 1946 1946ರಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ಆಸ್ಟ್ರಿಯಾದ ವಿಯನ್ನಾದಲ್ಲಿ ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು CND ಏನಿದೆ ಸೊ ಇದು ಆಪರೇಟ್ಸ್ ಅಂಡರ್ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ ಅಂಡ್ ಕ್ರೈಮ್ ಅಂದರೆ ವಿಶ್ವಸಂಸ್ಥೆಯ ಅಧೀನದಲ್ಲಿ ಸೊ ಈ ಒಂದು ವಿಶ್ವಸಂಸ್ಥೆಯ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ ಅಂತ ಇರುತ್ತೆ. ಸೊ ಇದರ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ಕೂಡ ನಾವು ಆಸ್ಟ್ರಿಯಾದ ವಿಯನ್ನಾದಲ್ಲಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕಿರ್ತಕ್ಕಂಥ ಜವಾಬ್ದಾರಿ ಅಥವಾ ಮ್ಯಾಂಡೇಟ್ ಏನು ಅಂದರೆ ಸೂಪರ್ವೈಸಿಂಗ್ ದಿ ಅಪ್ಲಿಕೇಶನ್ ಆಫ್ ಇಂಟರ್ನ್ಯಾಷನಲ್ ಡ್ರಗ್ ಕಂಟ್ರೋಲ್ ಟ್ರೀಟೀಸ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಗಳೇನಿದ್ದಾವೆ ಆ ಒಪ್ಪಂದಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖ ಮ್ಯಾಂಡೇಟ್ ಅಥವಾ ರೆಸ್ಪಾನ್ಸಿಬಿಲಿಟಿ ಆಗಿ ನೋಡ್ಬೋದಾಗಿರುತ್ತೆ. ರಿವ್ಯೂವಿಂಗ್ ಗ್ಲೋಬಲ್ ಡ್ರಗ್ ಟ್ರೆಂಡ್ಸ್ ಅಂದರೆ ಜಾಗತಿಕವಾಗಿ ಈ ಒಂದು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರವೃತ್ತಿ ಇದೆ ಅದನ್ನು ರಿವ್ಯೂ ಮಾಡ್ತಕ್ಕಂಥದ್ದು ಇದರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅದಾದ್ಮೇಲೆ ಸಪೋರ್ಟಿಂಗ್ ಮೆಂಬರ್ ಸ್ಟೇಟ್ಸ್ ಇನ್ ಫಾರ್ಮುಲೇಟಿಂಗ್ ಬ್ಯಾಲೆನ್ಸ್ಡ್ ಡ್ರಗ್ ಪಾಲಿಸೀಸ್ ಅಂದರೆ ಇದರ ಅಡಿಯಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಏನಿರ್ತವೆ ಸೊ ಆ ರಾಷ್ಟ್ರಗಳಿಗೆ ಈ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನೀತಿಗಳನ್ನು ಅಥವಾ ಕಾನೂನುಗಳನ್ನು ಮಾಡಲಿಕ್ಕೆ ಬೆಂಬಲ ಮಾಡ್ತಕ್ಕಂಥದ್ದು ಇದಕ್ಕೆ ಇರ್ತಕ್ಕಂಥ ಜವಾಬ್ದಾರಿ ಅಥವಾ ಮ್ಯಾಂಡೇಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಗವರ್ನಿಂಗ್ ಬಾಡಿಯಲ್ಲಿ ಯಾರಿರ್ತಾರೆ ಅಂದರೆ ಆಡಳಿತ ಮಂಡಳಿಯಲ್ಲಿ ಯಾರಿರ್ತಾರೆ ಅಂದರೆ ಸೊ ಇದು CND ಏನಿದೆ ಸೊ ಇಟ್ ಆಲ್ಸೋ ಸರ್ವ್ಸ್ ಆಸ್ ದಿ ಗವರ್ನಿಂಗ್ ಬಾಡಿ ಆಫ್ ದಿ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ದಿ ಡ್ರಗ್ ಅಂಡ್ ಕ್ರೈಮ್ ಅಂದರೆ ವಿಶ್ವಸಂಸ್ಥೆಯ ಆಫೀಸ್ ಆನ್ ಡ್ರಗ್ಸ್ ಮತ್ತೆ ಕ್ರೈಮ್ ಏನಿದೆ ಸೊ ಅದರ ಆಡಳಿತ ಮಂಡಳಿಯಾಗಿ ಕೂಡ CND ತನ್ನ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಮೆಂಬರ್ಸ್ ಅಥವಾ ಸದಸ್ಯ ರಾಷ್ಟ್ರಗಳು ಯಾರು ಅಂದರೆ 53 ಮೆಂಬರ್ ಸ್ಟೇಟ್ಸ್ ಎಲೆಕ್ಟೆಡ್ ಬೈ ದಿ ಇಕೋಸಾಕ್ ಅಂದರೆ ಇಕೋಸಾಕ್ನಿಂದ ಚುನಾಯಿತರಾಗಿರ್ತಕ್ಕಂಥ 53 ಸದಸ್ಯ ರಾಷ್ಟ್ರಗಳನ್ನ ಸೊ ಇದರ ಸದಸ್ಯತ್ವ ರಾಷ್ಟ್ರಗಳನ್ನಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಡಿಸೆಂಬರ್ 6 ಮಹಾತ್ಮ ಗಾಂಧಿಯವರ ನೆನಪಿನ ದಿನ ಎಂದು ಯಾರು ಘೋಷಿಸಿದರು? ಹೂ ಪ್ರೊಕ್ಲೈಮ್ ಡಿಸೆಂಬರ್ 6 ಆಸ್ ದಿ ಡೇ ಆಫ್ ರಿಮೆಂಬರೆನ್ಸ್ ಆಫ್ ಮಹಾತ್ಮ ಗಾಂಧಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೆಬ್ರಾಸ್ಕಾ ಗವರ್ನರ್ ಜಿಮ್ ಪಿಲನ್. ಸೊ ನೆಬ್ರಾಸ್ಕಾ ಅಂತಕ್ಕಂಥದ್ದು ಅಮೆರಿಕಾದ ಒಂದು ಸ್ಟೇಟ್ ಆಗಿರುತ್ತೆ. ಸೊ ಈ ಒಂದು ಸ್ಟೇಟಲ್ಲಿ ಡಿಸೆಂಬರ್ 6 ಮಹಾತ್ಮ ಗಾಂಧಿಯವರ ಸ್ಮರಣ ದಿನವಾಗಿ ಇನ್ಮೇಲೆ ಆಚರಣೆ ಮಾಡ್ತಕ್ಕಂಥ ನಿರ್ಧಾರವನ್ನು ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಬರೋಣ. ಸೊ ನೆಬ್ರಾಸ್ಕಾ ಅಂತಕ್ಕಂಥದ್ದು ಯುನೈಟೆಡ್ ಸ್ಟೇಟ್ಸ್ನ ಒಂದು ಸ್ಟೇಟ್ ಆಗಿರುತ್ತೆ. ಸೊ ಇಲ್ಲಿ ಡಿಸೆಂಬರ್ 6 ಡೇ ಆಫ್ ರಿಮೆಂಬರೆನ್ಸ್ ಆಫ್ ಮಹಾತ್ಮ ಗಾಂಧಿ ಅಂತ ಸೊ ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಮಾಡಿರ್ತಾರೆ ಅಂದರೆ ಮಹಾತ್ಮ ಗಾಂಧೀಜಿಯವರ ನಾನ್ ವೈಲೆನ್ಸ್, ಟಾಲರೆನ್ಸ್ ಮತ್ತು ಜಸ್ಟಿಸ್ ಅಂದರೆ ಅಹಿಂಸೆ, ಅದಾದಮೇಲೆ ಸಹಿಷ್ಣುತೆ ಮತ್ತು ನ್ಯಾಯದ ತತ್ವಗಳನ್ನು ಗೌರವಿಸುವ ಕಾರಣದಿಂದ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಡಿಸೆಂಬರ್ 6 ಬಗ್ಗೆ ನಾವು ಹೇಳೋದಾದರೆ ಇಟ್ ವಾಸ್ ಚೋಸನ್ ಟು ಮಾರ್ಕ್ ದಿಸ್ ಡೇ ಅಲೈನಿಂಗ್ ವಿತ್ ದಿ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಟು ಫೋಸ್ಟರ್ ಪೀಸ್ ಆ್ಯಂಡ್ ಯೂನಿಟಿ ಅಂದರೆ ಐತಿಹಾಸಿಕವಾಗಿ ಶಾಂತಿ ಮತ್ತು ಏಕತೆಯನ್ನು ಬೆಳೆಸಲಿಕ್ಕೆ ಸಾಂಸ್ಕೃತಿಕ ಪ್ರಾಮುಖ್ಯತೆಯೊಂದಿಗೆ ಇದು ಸಂಬಂಧಪಟ್ಟಿರುವ ಕಾರಣದಿಂದ ಡಿಸೆಂಬರ್ 6 ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಥವಾ ಸಾಂಸ್ಕೃತಿಕ ಮಹತ್ವವನ್ನು ನಾವು ನೋಡೋದಾದ್ರೆ ಸೊ ಈ ಒಂದು ಭಾಗದಲ್ಲಿ ಇಟ್ ಪ್ರಮೋಟ್ಸ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಯೂನಿಟಿ ಅಮಾಂಗ್ ನೆಬ್ರಾಸ್ಕಾಸ್ ಡೈವರ್ಸ್ ಪಾಪ್ಯುಲೇಷನ್ ಅಂದರೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ವೈವಿಧ್ಯ ಜನಸಂಖ್ಯೆ ಏನಿದೆ ಸೊ ಅವರ ನಡುವೆ ಒಂದು ಸಾಂಸ್ಕೃತಿಕ ತಿಳುವಳಿಕೆ ಮತ್ತು ಏಕತೆಯನ್ನು ಉತ್ತೇಜಿಸುವ ಕಾರಣದಿಂದ ಸೊ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6.
RBI ಇಂದ 50 ಬೇಸಿಕ್ ಪಾಯಿಂಟ್ ಕಡಿತದ ನಂತರ ಹೊಸ ನಗದು ಮೀಸಲು ಅನುಪಾತ ಎಷ್ಟು? ಸೊ ವಾಟ್ ಇಸ್ ದ ನ್ಯೂ ಕ್ಯಾಶ್ ರಿಸರ್ವ್ ರೇಷಿಯೋ ಆಫ್ಟರ್ 50 ಬೇಸಿಸ್ ಪಾಯಿಂಟ್ಸ್ ರಿಡಕ್ಷನ್ ಬೈ RBI? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 4% ಅಷ್ಟು ಹಣವನ್ನು ನಾವು CRR ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಏನು, ಸೊ ಅದರಿಂದ ಆರ್ಥಿಕತೆಯ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಎಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ 2024ರಲ್ಲಿ CRR ಅನ್ನ 4%ಗೆ ರೆಡ್ಯೂಸ್ ಮಾಡಲಾಗಿರುತ್ತೆ. ಯಾಕೆ ರೆಡ್ಯೂಸ್ ಅಂತ ಹೇಳ್ತಾ ಇದೀವಿ ಅಂದ್ರೆ 2022 ಅಲ್ಲಿ ಇದು 4.5% ಇತ್ತು, ಈಗ 0.5% ಕಡಿಮೆ ಮಾಡಿರುವ ಕಾರಣದಿಂದ ಸೊ ಇಲ್ಲಿ ನಾವು ರಿಡಕ್ಷನ್ ಅಂತ ಹೇಳ್ಬೋದಾಗಿರುತ್ತೆ. 2021 ಅಲ್ಲಿ 4% ಇತ್ತು, 2022ಗೆ ಅದನ್ನ 0.5% ಇನ್ಕ್ರೀಸ್ ಮಾಡಿದ್ದಾರೆ, ಮತ್ತೆ 24 ಅಲ್ಲಿ 0.5% ಡಿಕ್ರೀಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ CRR ನ ಈ ಒಂದು ಚಾರ್ಟ್ ಅಲ್ಲಿ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಕಸ್ಟಮರ್ಸ್ ಅಂದ್ರೆ ಒಬ್ಬ ನಾಗರಿಕರು ಅಥವಾ ಭಾರತ ದೇಶದ ನಾಗರಿಕರು ಬ್ಯಾಂಕ್ ಅಲ್ಲಿ ಇವಾಗ ಟೋಟಲಿ ಒಂದು 100 crore ಡೆಪಾಸಿಟ್ ಮಾಡಿರ್ತಾರೆ, ಅಂದ್ರೆ ಪುಟ್ ಟುಗೆದರ್. ಸೊ ಆಲ್ಮೋಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, ಸೊ ಇಲ್ಲಿರ್ತಕ್ಕಂಥ ಜನರೆಲ್ಲ ಒಂದು ಬ್ಯಾಂಕ್ ನಲ್ಲಿ 100 crores ಆಫ್ ಮನಿಯನ್ನ ಡೆಪಾಸಿಟ್ ಮಾಡಿರ್ತಾರೆ, ಅದು ಯಾವ ರೂಪದಲ್ಲಾದ್ರೂ ಇರ್ಬೋದಾಗಿರುತ್ತೆ. ಸೊ ಈಗ ಬ್ಯಾಂಕ್ಗಳು ಅಷ್ಟು ಹಣವನ್ನ ಅವರು ಯುಟಿಲೈಸ್ ಮಾಡ್ಕೊಳ್ಳಂಗಿಲ್ಲ. ಅದರಲ್ಲಿ 96 crore ಅಮೌಂಟ್ ಅನ್ನ ಅವರು ಲೋನ್ಗಳನ್ನ ಡಿಸ್ಪರ್ಸ್ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು 4 ಕೋಟಿ ಹಣವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರು ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಈ 4 ಕೋಟಿ ಇಸ್ ನಥಿಂಗ್ ಬಟ್ 4%. ಸೊ ಅದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಅದನ್ನ 4%ಗೆ ರೆಡ್ಯೂಸ್ ಮಾಡಿರ್ತಾರೆ. ಸೊ ಕಸ್ಟಮರ್ಸ್ ಏನ್ ಡೆಪಾಸಿಟ್ ಮಾಡಿರ್ತಾರೆ ಅದರಲ್ಲಿ 4% ಹಣವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮ್ಮ ಬ್ಯಾಂಕ್ಗಳು ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಅವರು ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣಕ್ಕೆ ಅವ್ರಿಗೆ ಬಡ್ಡಿ ಆಗಲಿ ಅಥವಾ ಯಾವುದೇ ರೀತಿಯ ರಿಟರ್ನ್ಸ್ ಆಗಲಿ ಬರೋದಿಲ್ಲ. ಉಳಿದಿರ್ತಕ್ಕಂಥ 96% ಹಣವನ್ನ ಅವರು ಆ ಒಂದು ಲೋನ್ಸ್ ಕೊಡೋದಾಗ್ಲಿ ಅಥವಾ ಬೇರೆ ಪರ್ಪಸ್ಗಳಿಗಾಗಿ ಅವರು ಯುಟಿಲೈಸ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಪರ್ಸೆಂಟೇಜ್ ಅನ್ನ ಅಂದ್ರೆ RBI ಅಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥ ಒಂದು ಪರ್ಸೆಂಟೇಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ CRR ಅಂತ ಕರಿತೇವೆ. ಸೊ ಯಾಕೆ ಇದನ್ನ ರಿಡ್ಯೂಸ್ ಮಾಡಿದ್ದಾರೆ? ಫಾರ್ ಎಕ್ಸಾಂಪಲ್, ಇವಾಗ ಸೊ ಹೋದ್ ಸರಿ 4.5% ಇತ್ತು, ಇದನ್ನ 4%ಗೆ ಇವಾಗ ರಿಡ್ಯೂಸ್ ಮಾಡಿದ್ದಾರೆ. ಅಲ್ಲಿಗೆ ಬ್ಯಾಂಕ್ಗಳ ಹತ್ರ 0.5% ಮನಿ ಎಕ್ಸೆಸ್ ಆಗುತ್ತೆ. ಸೊ ಇದನ್ನೇ ನಾವು ಲಿಕ್ವಿಡಿಟಿ ಅಂತ ಹೇಳ್ತೇವೆ, ಹಣದ ದ್ರವ್ಯತೆ ಅಂತ ಹೇಳ್ತೇವೆ. ಸೊ ಬ್ಯಾಂಕ್ಗಳ ಹತ್ರ ಇವಾಗ ಹಣದ ದ್ರವ್ಯತೆ 0.5% ಜಾಸ್ತಿ ಆಗುತ್ತೆ. ಅದರಿಂದ ಅವರು ಲೋನ್ಗಳನ್ನ ಕೊಡ್ತಕ್ಕಂಥ ಸಂಖ್ಯೆಯನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದಾಗಿರುತ್ತೆ. ಬಿಕಾಸ್ ಅವ್ರ ಹತ್ರ ಹೆಚ್ಚಿನ ಹಣ ಸ್ವಲ್ಪ ಉಳಿಯುತ್ತೆ. ಸೊ ಆಗ ಲೋನ್ ಪರ್ಸೆಂಟೇಜ್ ಅನ್ನ ಅವರು ಇನ್ಕ್ರೀಸ್ ಮಾಡ್ಕೊಳ್ಬೋದಾಗಿರುತ್ತೆ ಅಥವಾ ಲೋನ್ಗಳನ್ನ ಕೊಡ್ತಕ್ಕಂಥ ವಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇದರಿಂದ ಲಿಕ್ವಿಡಿಟಿ ಆಫ್ ದಿ ಬ್ಯಾಂಕ್ ಏನಾಗುತ್ತೆ, ಸೊ ಅದು ರೈಸ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಸಂಪೂರ್ಣವಾಗಿ ತಿಳಿತಾ ಬರೋಣ. ಸೊ ಅಲ್ಲಿಗೆ ಎಷ್ಟು ಪಾಯಿಂಟ್ಸ್ ಅನ್ನ ರಿಡ್ಯೂಸ್ ಮಾಡಿರ್ತಾರೆ ಅಂದ್ರೆ 50 ಬೇಸಿಸ್ ಪಾಯಿಂಟ್ಸ್ ಗಳನ್ನ ರಿಡ್ಯೂಸ್ ಮಾಡಿರ್ತಾರೆ. ಆ 50 ಬೇಸಿಸ್ ಪಾಯಿಂಟ್ಸ್ ಅನ್ನ ರಿಡ್ಯೂಸ್ ಮಾಡಿರುವ ಕಾರಣದಿಂದ CRR ಎಷ್ಟಕ್ಕೆ ಕಡಿಮೆ ಆಗಿರುತ್ತೆ ಅಂದ್ರೆ 4%ಗೆ ಕಡಿಮೆ ಆಗಿರುತ್ತೆ. ಮುಂಚೆ 4.5 ಇದ್ದಿದ್ದು 4%ಗೆ ರಿಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಿಡಕ್ಷನ್ ಆಗಿರುವ ಕಾರಣದಿಂದ the CRR cut is expected to release 1.16 lakh crores into the banking system. ಸೊ ಈ ಒಂದು ಕಡಿತಗೊಂಡಿರ್ತಕ್ಕಂಥ ಕಾರಣದಿಂದ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಗೆ 1.16 ಲಕ್ಷ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಕ್ಕಂಥ ನಿರೀಕ್ಷೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬ್ಯಾಂಕ್ಗಳವರು ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣ ಏನಿದೆ ಅದರಲ್ಲಿ 0.5% ಅಷ್ಟು ಹಣವನ್ನ ಅವರು ಮತ್ತೆ ಲಿಕ್ವಿಡಿಟಿ ರೂಪದಲ್ಲಿ RBI ಮುಖಾಂತರ ಪಡಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಎಕಾನಮಿಕ್ ಇಂಪ್ಯಾಕ್ಟ್ ಅಥವಾ ಆರ್ಥಿಕ ಪರಿಣಾಮವನ್ನು ನಾವು ನೋಡೋದಾದ್ರೆ, ಇಟ್ ಏಮ್ಸ್ ಟು ಈಸ್ ಲಿಕ್ವಿಡಿಟಿ ಕನ್ಸ್ಟ್ರೇಂಟ್ಸ್ ಅಂಡ್ ಸಪೋರ್ಟ್ ಎಕನಾಮಿಕ್ ಗ್ರೋತ್ ಬೈ ಎಕ್ಸ್ಟೆಂಡಿಂಗ್ ಮೋರ್ ಲೋನ್ಸ್. ಅಂದ್ರೆ ಈ ದ್ರವ್ಯತೆಯ ನಿರ್ಬಂಧವನ್ನ ಸರಾಗಗೊಳಿಸುತ್ತೆ. ಅಂದ್ರೆ ಲಿಕ್ವಿಡಿಟಿ ಅಂದ್ರೆ ಆ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಬ್ಯಾಂಕುಗಳು ಹೆಚ್ಚಿನ ಸಾಲವನ್ನು ವಿಸ್ತರಿಸಲು ಅನುವು ಮಾಡಿಕೊಡುವುದರಿಂದ ಆರ್ಥಿಕ ಬೆಳವಣಿಗೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಐತಿಹಾಸಿಕವಾಗಿ ಅಥವಾ ಹಿಸ್ಟಾರಿಕಲಿ ಈ ಒಂದು ಬದಲಾವಣೆಗಳನ್ನ ನಾವು ನೋಡೋದಾದ್ರೆ, ಫಸ್ಟ್ CRR ಕಟ್ ಇನ್ ಓವರ್ 4.5 ಇಯರ್ಸ್ ಅಂದ್ರೆ ಕಳೆದ 4.5 ವರ್ಷಗಳಿಂದ ಮೊಟ್ಟ ಮೊದಲ ಬಾರಿಗೆ CRR ನ
ಅನ್ನು ಕಡಿತಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಿರಂತರವಾಗಿ ಅದನ್ನು ಏರಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. CRR ಬಗ್ಗೆ ನಾವು ಈಗ ಕಂಪ್ಲೀಟ್ ಆಗಿ ಎಕನಾಮಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನು ನಾವು ಕ್ರೂಷಿಯಲ್ ಮಾನಿಟರಿ ಪಾಲಿಸಿ ಅಂತ ಕರಿತೇವೆ. ಅಂದ್ರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಹಣಕಾಸು ನೀತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಏನಕ್ಕೆ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ ಅಂದ್ರೆ, ಟು ಕಂಟ್ರೋಲ್ ಲಿಕ್ವಿಡಿಟಿ ಅಂಡ್ ಎನ್ಶೋರ್ ಸ್ಟೆಬಿಲಿಟಿ ಆಫ್ ದಿ ಫಿನಾನ್ಷಿಯಲ್ ಸಿಸ್ಟಮ್. ಅಂದ್ರೆ ಈ ಒಂದು ಹಣದ ದ್ರವ್ಯತೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಮತ್ತೆ ಹಣಕಾಸಿನ ವ್ಯವಸ್ಥೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಈ ಒಂದು CRR ಅನ್ನ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಸೇರಿದಂತೆ ಕೇಂದ್ರೀಯ ಬ್ಯಾಂಕುಗಳು ಬಳಸ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ CRR ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಡೆಫಿನೇಷನ್ ಅಥವಾ ವ್ಯಾಖ್ಯಾನದ ರೂಪದಲ್ಲಿ ನಾವು ನೋಡೋದಾದ್ರೆ, ಪರ್ಸೆಂಟೇಜ್ ಆಫ್ ಬ್ಯಾಂಕ್ಸ್ ಟೋಟಲ್ ಡೆಪಾಸಿಟ್ ದಟ್ ಮಸ್ಟ್ ಬಿ ಹೆಲ್ಡ್ ಇನ್ ರಿಸರ್ವ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಕ್ಯಾಶ್. ಅಂದ್ರೆ ನಮ್ಮ ಭಾರತ ದೇಶದ ಬ್ಯಾಂಕಿನ ಒಟ್ಟು ಠೇವಣಿಗಳ ಶೇಕಡಾವಾರು ಪ್ರಮಾಣವಾಗಿದ್ದು ಅದನ್ನ ನಗದು ರೂಪದಲ್ಲಿ ಮೀಸಲು ಇಡ್ತಕ್ಕಂಥದ್ದು. ಅಂದ್ರೆ ದ್ರವ ರೂಪದ ಅಥವಾ ದ್ರವ್ಯದ ನಗದು ರೂಪದಲ್ಲಿ, ಅಂದ್ರೆ ಅದನ್ನ ಗೋಲ್ಡ್ ಆಗಲಿ ಅಥವಾ ಬೇರೆ ರೀತಿಯ ಒಂದು ಅಸೆಟ್ಗಳಾಗಿ ಕನ್ವರ್ಟ್ ಮಾಡೋ ಹಾಗಿಲ್ಲ. ಸೊ ಅದನ್ನ ಕ್ಯಾಶ್ ಅಥವಾ ಲಿಕ್ವಿಡಿಟಿ ರೂಪದಲ್ಲಿ ಕೇಂದ್ರೀಯ ಬ್ಯಾಂಕ್ನಲ್ಲಿ ಅಥವಾ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದೆ ಆದಲ್ಲಿ RBI ಬ್ಯಾಂಕ್ನಲ್ಲಿ ಅಥವಾ RBI ನಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ಅಥವಾ ಒಂದು ಕಾನ್ಸೆಪ್ಟ್ ಅನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೇವೆ. ಸೊ ಈ ಒಂದು ರಿಸರ್ವ್ ಏನಿದೆ, ಇಟ್ ಈಸ್ ಮೇಂಟೈನ್ಡ್ ವಿತ್ ದಿ ಸೆಂಟ್ರಲ್ ಬ್ಯಾಂಕ್. ಅಂದ್ರೆ ಆಯಾ ರಾಷ್ಟ್ರಗಳ ಕೇಂದ್ರೀಯ ಬ್ಯಾಂಕ್ ಏನಿರುತ್ತೆ, ಸೊ ಅದರಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಕೆನ್ ನಾಟ್ ಬಿ ಯೂಸ್ಡ್ ಫಾರ್ ಲೆಂಡಿಂಗ್ ಆರ್ ಇನ್ವೆಸ್ಟಿಂಗ್. ಅಂದ್ರೆ ಈ ಒಂದು ಹಣವನ್ನ ಯಾರಿಗಾದ್ರೂ ಸಾಲ ಕೊಡ್ತಕ್ಕಂಥದ್ದಾಗ್ಲಿ ಅಥವಾ ಹೂಡಿಕೆಗಳಾಗ್ಲಿ ಅದನ್ನ ಬಳಸಲಾಗುವುದಿಲ್ಲ. ಆ ಒಂದು ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ CRR ಅಂತ ಕರಿತೇವೆ. ಸೊ ಏನಿದರ ಉದ್ದೇಶ ಅಥವಾ ಪರ್ಪಸ್ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಎನ್ಶೋರ್ಸ್ ದಟ್ ದಿ ಬ್ಯಾಂಕ್ಸ್ ಹ್ಯಾವ್ ಕುಷನ್ ಆಫ್ ಫಂಡ್ಸ್ ಟು ಮೀಟ್ ವಿಡ್ರಾವಲ್ ಡಿಮ್ಯಾಂಡ್ಸ್ ಅಂಡ್ ಮೇಂಟೈನ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಅಂದ್ರೆ ಸಪೋಸ್ ಇವಾಗ ಬ್ಯಾಂಕ್ಗಳಿಗೆ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ. ಲಿಕ್ವಿಡಿಟಿ ಕಡಿಮೆ ಆದಾಗ ಸೊ ಈ ಒಂದು ಅಮೌಂಟ್ ಆಲ್ರೆಡಿ RBI ಕಡೆ ಏನಿರುತ್ತೆ ಅದೊಂಥರ ಕುಷನ್ ತರ ಇರುತ್ತೆ. ಕುಷನ್ ಅಂದ್ರೆ ಅದೊಂದು ಬಫರ್ ಸ್ಟಾಕ್ ತರ ಇರುತ್ತೆ. ಸೊ ಯಾವಾಗ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಆಗುತ್ತೆ, ಸೊ ಅವಾಗ ಆ CRR ರೂಪದಲ್ಲಿ ಡೆಪಾಸಿಟ್ ಆಗಿರ್ತಕ್ಕಂಥ ಹಣವನ್ನ ಬಿಡುಗಡೆ ಮಾಡುವ ಮುಖಾಂತರ, ಫಾರ್ ಎಕ್ಸಾಂಪಲ್ ಇವಾಗ 4.5% ಮುಂಚೆ ಇದ್ದಿದ್ದನ್ನ 4%ಗೆ ರಿಡ್ಯೂಸ್ ಮಾಡಿರುವ ಕಾರಣದಿಂದ ಸೊ ದೇರ್ ಈಸ್ ಸಮ್ ಕುಷನ್ ಇನ್ ದಿ ಎಕಾನಮಿ. ಸೊ ಆ ಒಂದು ಹಣವನ್ನ ಲಿಕ್ವಿಡಿಟಿ ರೂಪದಲ್ಲಿ ಮತ್ತೆ ಬ್ಯಾಂಕ್ಗಳಿಗೆ ಕೊಡುವ ಮುಖಾಂತರ, ಲೋನ್ಗಳನ್ನ ಹೆಚ್ಚು ಮಾಡುವ ಮುಖಾಂತರ ಆ ಒಂದು ಆರ್ಥಿಕ ಸ್ಥಿರತೆಯನ್ನ ಪಡೆಯುವ ಕಾರಣದಿಂದ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಅಥವಾ ಹಣದುಬ್ಬರ ನಿಯಂತ್ರಣಕ್ಕೂ ಕೂಡ ಇದು ಸಂಬಂಧಪಟ್ಟಿರುತ್ತೆ. ಏನಿದು ಅಂತ ನಾವು ನೋಡೋದಾದ್ರೆ, ಬೈ ಅಡ್ಜಸ್ಟಿಂಗ್ ದ CRR ಇಟ್ ಇನ್ಫ್ಲೂಯೆನ್ಸಸ್ ಫಂಡ್ಸ್ ಅವೈಲಬಲ್ ಫಾರ್ ದಿ ಲೆಂಡಿಂಗ್. ಸೊ ನಾವು CRR ನ ಅಡ್ಜಸ್ಟ್ ಮಾಡುವ ಮುಖಾಂತರ ಬ್ಯಾಂಕುಗಳಲ್ಲಿ ಹೆಚ್ಚುವರಿಯಾಗಿ ಸ್ವಲ್ಪ ಹಣ ಇರುತ್ತೆ. ಸೊ ಅದನ್ನ ಲೋನ್ಸ್ ರೂಪದಲ್ಲಿ ನಾವು ಕೊಡಬಹುದಾಗಿರುತ್ತೆ. ದಸ್ ಕಂಟ್ರೋಲಿಂಗ್ ಇನ್ಫ್ಲೇಷನ್ ಅಂಡ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಇದರಿಂದ ಈ ಒಂದು ಹಣದುಬ್ಬರ ಆಗಿರ್ಬೋದು ಅಥವಾ ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನ ಕೂಡ ಸೊ ಈ ಒಂದು CRR ರೂಪದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಇಂಪ್ಯಾಕ್ಟ್ ಏನು, ಬ್ಯಾಂಕ್ಗಳ ಮೇಲೆ ಇದರಿಂದ ಆಗ್ತಕ್ಕಂಥ ಪರಿಣಾಮವೇನು ಅಂತ ನಾವು ನೋಡೋದಾದ್ರೆ, ಲೋವರ್ CRR ಮೀನ್ಸ್ ಬ್ಯಾಂಕ್ಸ್ ಕ್ಯಾನ್ ಲೆಂಡ್ ಮೋರ್ ಮನಿ ಬೂಸ್ಟಿಂಗ್ ದಿ ಕ್ರೆಡಿಟ್ ಗ್ರೋತ್. ಅಂದ್ರೆ ಯಾವಾಗ CRR ವ್ಯಾಲ್ಯೂ ಕಡಿಮೆ ಆಗುತ್ತೆ, ಸೊ ಅದರ ಅರ್ಥ ಏನು ಅಂದ್ರೆ ಬ್ಯಾಂಕುಗಳು ಕಡಿಮೆ ದುಡ್ಡನ್ನು RBI ಅಲ್ಲಿ ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಸೊ ಯಾವಾಗ RBI ಅಲ್ಲಿ ಕಡಿಮೆ ದುಡ್ಡನ್ನು ಅವರು ಡೆಪಾಸಿಟ್ ಮಾಡಬೇಕಾಗಿರುತ್ತೆ, ಸೊ ಅವರ ಬಳಿ ಲಿಕ್ವಿಡ್ ಕ್ಯಾಶ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಅವರು ಲೋನ್ಸ್ ಆಕ್ಟಿವಿಟಿಗೆ ಹೆಚ್ಚಾಗಿ ಬಳಸ್ಬೋದಾಗಿರುತ್ತೆ. ಸೊ ಇಂಡೈರೆಕ್ಟ್ಲಿ ಅಂದರೆ ಈ ಚೇಂಜಸ್ ಇನ್ CRR ಕ್ಯಾನ್ ಇಂಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ದಿ ಇಂಟ್ರೆಸ್ಟ್ ರೇಟ್ಸ್ ಆಸ್ ಇನ್ಕ್ರೀಸ್ಡ್ ಲಿಕ್ವಿಡಿಟಿ ಕ್ಯಾನ್ ಲೀಡ್ ಟು ಲೋವರ್ ಬಾರೋಯಿಂಗ್ ಕಾಸ್ಟ್. ಫಾರ್ ಎಕ್ಸಾಂಪಲ್ ಇವಾಗ ಈ 4.5% ಇಂದ 4%ಗೆ ಈಗ ಇದನ್ನು ರಿಡ್ಯೂಸ್ ಮಾಡಿದ್ದಾರೆ. ಇಮ್ಯಾಜಿನ್ ಇವಾಗ 4.5% ಇದ್ದಿದ್ದರೆ ಸೊ ಅವರು ಇಷ್ಟು ಲೋನ್ಸ್ ಕೊಡ್ಬೋದು ಅವರ ಕೆಪಾಸಿಟಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಷ್ಟು ಜನಕ್ಕೆ ನಾವು ಲೋನ್ ಕೊಡ್ಬೋದು ಅಂತ ಅವರ ಕೆಪಾಸಿಟಿ ಗೊತ್ತಿರುತ್ತೆ. ಸೊ ಈ ಒಂದು ಅಮೌಂಟ್ಗೆ ಅವರೊಂದು ಇಂಟ್ರೆಸ್ಟ್ ರೇಟನ್ನು ಡಿಸೈನ್ ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ಕಡಿಮೆಗೆ ಅವರು ಕೊಡಲಿಕ್ಕೆ ಆಗೋದಿಲ್ಲ. ಸಪೋಸ್ ಇವಾಗ 4.5 ಇಂದ 4%ಗೆ ಕಟ್ ಆಗಿದೆ ಅಂದರೆ ಸೊ ಅವರು ಲೋನ್ ಅಮೌಂಟನ್ನು ಜಾಸ್ತಿ ಜನಕ್ಕೆ ಕೊಡ್ಬೋದು. ಅವಾಗ ಬೇಕಾದರೆ ಅವರು ಇಂಟ್ರೆಸ್ಟ್ ರೇಟನ್ನು ರಿಡ್ಯೂಸ್ ಮಾಡ್ಕೊಳ್ಬೋದು. ಬಿಕಾಸ್ ನೌ ದೇ ಕ್ಯಾನ್ ಲೆಂಡ್ ಮನಿ ಟು ಮೋರ್ ಪೀಪಲ್. ಸೊ ಇದು ನಂಬರ್ಸ್ ಪ್ರಕಾರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅವರು ಹೆಚ್ಚಿನ ಪ್ರಾಫಿಟನ್ನು ಗಳಿಸ್ಬೋದಾಗಿರುತ್ತೆ. ಅದ್ರ ಜೊತೆ ಗ್ರಾಹಕರಿಗೂ ಅಂದರೆ ಕಸ್ಟಮರ್ಗೂ ಕೂಡ ಕಡಿಮೆ ಇಂಟ್ರೆಸ್ಟ್ ರೂಪದಲ್ಲಿ ಅವರಿಗೆ ಹಣವನ್ನು ಕೊಡ್ಬೋದಾಗಿರುತ್ತೆ.
ಸೊ ಇದು ಪರ್ಯಾಯವಾಗಿ ಅಥವಾ ಪರೋಕ್ಷವಾಗಿ ಸೊ ಈ ಒಂದು ಅಡ್ವಾಂಟೇಜ್ ಅನ್ನ ತನ್ನ ಗ್ರಾಹಕರಿಗೆ ಅಥವಾ ತನ್ನ ದೇಶದ ನಾಗರಿಕರಿಗೆ ಸೊ ಈ ಒಂದು CRR ನ ಕಡಿಮೆ ಮಾಡುವ ಮೂಲದಿಂದ ಸೊ ಅವರು ಈ ಒಂದು ಬೆನಿಫಿಟ್ ಅನ್ನ ಎಕ್ಸ್ಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಎಕಾನಮಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಇಟ್ ಎನ್ಹಾನ್ಸಸ್ ಲಿಕ್ವಿಡಿಟಿ, ಅಂದ್ರೆ ಈ ಒಂದು ಲಿಕ್ವಿಡಿಟಿ ಹೆಚ್ಚಾದಾಗ ಪ್ರಮೋಟ್ ಇನ್ವೆಸ್ಟ್ಮೆಂಟ್ ಅಂಡ್ ಕನ್ಸಂಪ್ಷನ್ ಅಂಡ್ ಡ್ರೈವಿಂಗ್ ಎಕನಾಮಿಕ್ ಗ್ರೋತ್. ಸೊ ಆಬ್ವಿಯಸ್ಲಿ ಯಾವಾಗ ಲಿಕ್ವಿಡಿಟಿ ಅಂದ್ರೆ ಹಣದ ದ್ರವ್ಯತೆ ಜಾಸ್ತಿ ಆಗುತ್ತೆ, ಸೊ ಬ್ಯಾಂಕುಗಳಲ್ಲಿ ಹಣ ಜಾಸ್ತಿ ಆಗುತ್ತೆ, ಅವರು ಹೆಚ್ಚಿನ ಲೋನ್ಗಳನ್ನು ಕೊಡಬಹುದಾಗಿರುತ್ತೆ. ಆಬ್ವಿಯಸ್ಲಿ ಅವಾಗ ಲೋನ್ ಕೊಟ್ಟಷ್ಟು ಆರ್ಥಿಕ ಚಟುವಟಿಕೆಗಳಂತಕ್ಕಂಥದ್ದು ಪ್ರಾಸ್ಪರ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಇನ್ಫ್ಲೇಷನ್ ಕೂಡ ಆಗ್ಬೋದು, ಅಂದ್ರೆ ಹಣದುಬ್ಬರ ಕೂಡ ಆಗ್ಬೋದು. ಹಣದುಬ್ಬರ ಅಂದ್ರೆ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ಬೋದು. ಹೇಗೆ ಬೆಲೆ ಏರಿಕೆ ಆಗುತ್ತೆ? ಸೊ ಯಾವಾಗ ಈ ಒಂದು ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಅವಾಗ ದ ಮನಿ ವಿತ್ ರೆಸ್ಪೆಕ್ಟ್ ಟು ಪೀಪಲ್, ಅಂದ್ರೆ ಜನರಲ್ಲಿರ್ತಕ್ಕಂಥ ಹಣ ಜಾಸ್ತಿ ಆಗುತ್ತೆ, ಬಟ್ ಸಪ್ಲೈ ಜಾಸ್ತಿ ಆಗಲ್ಲ. ಹಣ ಮಾತ್ರ ಜಾಸ್ತಿ ಆಗಿದೆ, ವಸ್ತುಗಳ ಸರಬರಾಜು ಜಾಸ್ತಿ ಆಗಿಲ್ಲ. ಯಾವಾಗ ಹಣ ಜಾಸ್ತಿಯಾಗಿ ಪ್ರೊಡಕ್ಷನ್ ಅಂದ್ರೆ ವಸ್ತುಗಳು ಅಷ್ಟೇ ಇದ್ದಾವೆ ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾವಾಗ ಬೇಡಿಕೆ ಜಾಸ್ತಿಯಾಗಿ ಸರಕುಗಳು ಕಡಿಮೆ ಆಗಿರುತ್ತೆ ಆಬ್ವಿಯಸ್ಲಿ ಸರಕುಗಳ ಬೆಲೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಅದನ್ನೇ ನಾವು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೇವೆ. ಸೊ ಈ ಒಂದು CRR ಕಡಿತ ಮಾಡುವ ಕಾರಣದಿಂದ ಇವನ್ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಹೆಚ್ಚಾಗ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಇತ್ತೀಚೆಗೆ ತನ್ನ 60ನೇ ಮೊಟ್ಟೆಯನ್ನು ಇಟ್ಟ ಅತ್ಯಂತ ಹಳೆಯ ಪ್ರಸಿದ್ಧ ಕಾಡು ಹಕ್ಕಿಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಓಲ್ಡೆಸ್ಟ್ ನೋನ್ ವೈಲ್ಡ್ ಬರ್ಡ್ ದಟ್ ರೀಸೆಂಟ್ಲಿ ಲೇಡ್ ಹರ್ 16th ಎಗ್? ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರಪಂಚದ ಅತ್ಯಂತ ಹಿರಿಯದಾಗಿರ್ತಕ್ಕಂಥ ಪಕ್ಷಿ. ಇದು ಈಗ ತನ್ನ 60ನೇ ಮೊಟ್ಟೆಯನ್ನಿಟ್ಟಿದೆ. ಆ ಪಕ್ಷಿಯನ್ನ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪಕ್ಷಿಗೆ ನಾವೇನಂತ ಕರಿತೇವೆ ಅಂದ್ರೆ ವಿಸ್ಡಮ್ ಅಂತ ಕರಿತೇವೆ. ಸೊ ಇದು ಈಗ ತನ್ನ 60ನೇ ಮೊಟ್ಟೆಯನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಆಗಿರುತ್ತೆ. ಸೊ ಇದರ ವಯಸ್ಸು ಈಗ 74 ವರ್ಷ. ಇದು 60ನೇ ಮೊಟ್ಟೆಯನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಓಲ್ಡೆಸ್ಟ್ ನೋನ್ ವೈಲ್ಡ್ ಬರ್ಡ್ ಅಂತ ಕರಿತೇವೆ. ಅಂದ್ರೆ ಇದು ನಮಗೆ ಈಗ ತಿಳಿದಿರ್ತಕ್ಕಂಥ ಅತ್ಯಂತ ಹಿರಿಯ ಕಾಡು ಪಕ್ಷಿ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ವಯಸ್ಸು 74 ವರ್ಷಗಳಾಗಿರುತ್ತೆ. ಸೊ ಇದನ್ನ ನಾವು ಲೈಸನ್ ಆಲ್ಬಟ್ರೋಸ್ ಬರ್ಡ್ ಅಂತ ಕರಿತೇವೆ. ಸೊ ಇದು ತನ್ನ 60ನೇ ಮೊಟ್ಟೆಯನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಿ ಅಂದ್ರೆ ಹವಾಯಿಯಲ್ಲಿ ಇರ್ತಕ್ಕಂಥ ಅಟೋಲ್ ನ್ಯಾಷನಲ್ ವೈಲ್ಡ್ ಲೈಫ್ ರೆಫ್ಯೂಜ್ ನಲ್ಲಿ ಸೊ ತನ್ನ 60ನೇ ಮೊಟ್ಟೆಯನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಏಜ್ ಅಪ್ರಾಕ್ಸಿಮೇಟ್ಲಿ 74 ಇಯರ್ಸ್ ಆಗಿರುತ್ತೆ. ಬಟ್ ಈ ಒಂದು ಸ್ಪೀಶೀಸ್ ಬದುಕ್ತಕ್ಕಂಥದ್ದು 68 ವರ್ಷ ಸರಾಸರಿ. ತನ್ನ ಆವರೇಜ್ ಏಜ್ಗಿಂತ ಎಕ್ಸೀಡ್ ಆಗಿ ಇನ್ನೂ ಕೂಡ ಬದುಕಿರ್ತಕ್ಕಂಥದ್ದು ಒಂದು ದಾಖಲೆಯಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಲೇಸನ್ ಕಾಡು ಕೋಳಿ ಅಥವಾ ಆಲ್ಬೋಟ್ರೋಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಲಾರ್ಜ್ ಸೀ ಬರ್ಡ್ ಆಗಿರುತ್ತೆ, ಅಂದ್ರೆ ದೊಡ್ಡ ಗಾತ್ರದ ಒಂದು ಸಮುದ್ರ ಪಕ್ಷಿ ಆಗಿರುತ್ತೆ. ಇದು ನಾರ್ತ್ ಪೆಸಿಫಿಕ್ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಇದು ನಾರ್ತ್ ವೆಸ್ಟರ್ನ್ ಹವಾಯ್ ಐಲ್ಯಾಂಡ್ಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಕೆಲವೊಂದು ಚಿಕ್ಕ ಪಾಪ್ಯುಲೇಷನ್ ಅನ್ನು ನಾವು ಬೋನಿನ್ ಐಲ್ಯಾಂಡ್ಸ್ಗಳು, ಜಪಾನ್ ಮತ್ತೆ ಸಮ್ ಮೆಕ್ಸಿಕನ್ ಐಲ್ಯಾಂಡ್ಗಳು ಕೂಡ ಸ್ವಲ್ಪ ಕಡಿಮೆ ಸಂಖ್ಯೆಯನ್ನ ನಾವು ಈ ಪಕ್ಷಿಯ ರೂಪದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು IUCN ಪ್ರಕಾರ ನಿಯರ್ ಥ್ರೆಟೆಂಡ್ ಅಂದ್ರೆ ಅಪಾಯದ ಅಂಚಿನಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪಾಪ್ಯುಲೇಷನ್ ಡಿಕ್ಲೇನ್ ಆಗಲಿಕ್ಕೆ ಪ್ರಮುಖ ಕಾರಣ ಈ ಒಂದು ಪ್ಲಾಸ್ಟಿಕ್ ಪೊಲ್ಯೂಷನ್ ಇಂದ ಇದರ ಪಾಪ್ಯುಲೇಷನ್ ಡಿಕ್ಲೇನ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಶಾಂತಿ ನಿರಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ 2024ರ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ದಿ 2024 ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್, ಡಿಸ್ಆರ್ಮಮೆಂಟ್ ಮತ್ತೆ ಡೆವಲಪ್ಮೆಂಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಕಲ್ ಬ್ಯಾಚೆಲೆಟ್ ಅವರಿಗೆ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಕಳೆದ ತಿಂಗಳಲ್ಲಿ ನಾನು ಇದೇ ಪ್ರಶಸ್ತಿಯನ್ನ ಡಿಸ್ಕಸ್ ಮಾಡಿದ್ದೆ. ಬಟ್ ಲಾಸ್ಟ್ ಮಂತ್ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು 2023 2023ನೇ ಸಾಲಿನಲ್ಲಿ ಡೇನಿಯಲ್ ಬ್ಯಾರನೋ ಬೋಹಿಮ್ ಮತ್ತೆ ಆಲಿ ಅಬು ಅವಾದ್ ಅವರಿಗೆ ಕೊಡಲಾಗಿರುತ್ತೆ. 2024ನೇ ಈ ಪ್ರಶಸ್ತಿಯನ್ನ ಮೈಕೆಲ್ ಬ್ಯಾಚೆಲೆಟ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಚಿಲಿಯನ್ ಪ್ರೆಸಿಡೆಂಟ್ ಅಂದ್ರೆ ಫಾರ್ಮರ್ ಚಿಲಿ ರಾಷ್ಟ್ರದ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಅವರ ಹೆಸರು ಮೈಕಲ್ ಬ್ಯಾಚೆಲೆಟ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಇವರಿಗೆ 2024ರ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ
ಇವರ ಒಂದು ಕೀ ಪೊಸಿಷನ್ಸ್ ಅನ್ನ ನಾವು ನೋಡೋದಾದ್ರೆ ಫಸ್ಟ್ ಡೈರೆಕ್ಟರ್ ಆಫ್ UN ವಿಮೆನ್ ಅಂದ್ರೆ ವಿಶ್ವಸಂಸ್ಥೆಯ ಮಹಿಳೆ ಏನಿದೆ ಅದರ ಮೊದಲ ನಿರ್ದೇಶಕಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು. ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ಹ್ಯೂಮನ್ ರೈಟ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಒಂದು ಹೈ ಕಮಿಷನರ್ ಏನಿರುತ್ತೆ ಸೊ ಅಲ್ಲಿ ಹೈ ಕಮಿಷನರ್ ಆಗಿ ಅವರು ಆಯ್ಕೆಯಾಗಿರ್ತಾರೆ. 2 ಟರ್ಮ್ ಪ್ರೆಸಿಡೆಂಟ್ ಆಫ್ ಚಿಲಿ, ಸೊ ಚಿಲಿ ರಾಷ್ಟ್ರದಲ್ಲಿ 2 ಅವಧಿಗೆ ಅವರು ಅಧ್ಯಕ್ಷೆಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅಥವಾ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಹರ್ ಅಡ್ವೊಕೇಸಿ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ಜೆಂಡರ್ ಈಕ್ವಾಲಿಟಿ ಅಂದ್ರೆ ಈ ಒಂದು ಮಾನವ ಹಕ್ಕುಗಳು ಮತ್ತೆ ಲಿಂಗ ಸಮಾನತೆಯ ಬಗ್ಗೆ ಅವರು ಮಾಡಿರ್ತಕ್ಕಂಥ ಪ್ರತಿಪಾದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ವಲ್ನರಬಲ್ ಗ್ರೂಪ್ ಏನಿದೆ ಅಂದ್ರೆ ಶೋಷಿತ ವರ್ಗ ಏನಿದೆ ಸೊ ಅವರ ಹಕ್ಕುಗಳನ್ನ ಪ್ರಮೋಟ್ ಮಾಡಿರುವ ಕಾರಣದಿಂದ ಸೊ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಇದು ಹೊಸ ಡೇ ಆಗಿರುತ್ತೆ, ಅದರಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸೆಂಬರ್ 21 ಇನ್ಮೇಲೆ ನಾವು ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಆಚರಣೆ ಮಾಡ್ತೇವೆ. ಸೊ ಈ ಒಂದು ದಿನವನ್ನ ಘೋಷಿಸಿರ್ತಕ್ಕಂಥವ್ರು ವಿಶ್ವಸಂಸ್ಥೆಯವರು. ಸೊ ಡಿಸೆಂಬರ್ 21ನೇ ತಾರೀಕನ್ನ ಇನ್ಮೇಲೆ ವಿಶ್ವ ಧ್ಯಾನ ದಿನ ಅಥವಾ ಮೆಡಿಟೇಷನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಡೇಟ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಡಿಸೆಂಬರ್ 21 ಆಗಿರುತ್ತೆ. ಸೊ ಈ ಡಿಸೆಂಬರ್ 21 ಒಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಇದು ವಿಂಟರ್ ಸಾಲ್ಸ್ಟೈಸ್ ಏನಿರುತ್ತೆ ಸೊ ಅದರ ಜೊತೆ ಕೋಇನ್ಸೈಡ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಚಳಿಗಾಲದ ಅಯನ ಸಂಕ್ರಾಂತಿ ಏನಿದೆ ಅದರೊಂದಿಗೆ ಹೊಂದಿಕೆ ಆಗ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಈ ಒಂದು ದಿನದ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಅರ್ತ್ಸ್ ಆಕ್ಸಿಯಲ್ ಟಿಲ್ಟ್ ಕಾಸಸ್ ದಿ ಸನ್ ಟು ಅಪಿಯರ್ ಅಟ್ ಇಟ್ಸ್ ಸದರ್ನ್ ಮೋಸ್ಟ್ ಪೊಸಿಷನ್ ಇನ್ ದ ಸ್ಕೈ ಅಂದ್ರೆ ಭೂಮಿಯ ಒಂದು ಟಿಲ್ಟ್ ಏನಿರುತ್ತೆ ಅಂದ್ರೆ ಆ ಒಂದು ಬಾಗಿರ್ತಕ್ಕಂಥ ಒಂದು ಕಕ್ಷೆ ಏನಿರುತ್ತೆ ಸೊ ಆ ಒಂದು ಟಿಲ್ಟ್ ಅಥವಾ ವಾಲುವಿಕೆ ಏನಿರುತ್ತೆ ಇದು ಭೂಮಿಯ ಅಕ್ಷೆಯ ಓರೆಯ ಸೂರ್ಯನು ಆಕಾಶದಲ್ಲಿ ಅದರ ದಕ್ಷಿಣದ ತುದಿಯ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾನೆ. ಅಂದ್ರೆ ಸದರ್ನ್ ಮೋಸ್ಟ್ ಪಾಯಿಂಟ್ ಏನಿರುತ್ತೆ ಆ ಸದರ್ನ್ ಮೋಸ್ಟ್ ಪಾಯಿಂಟ್ ಅಲ್ಲಿ ಸೂರ್ಯನು ಕಾಣಿಸ್ಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನ ಏನಿದೆ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ರಿನಿವಲ್, ರಿಫ್ಲೆಕ್ಷನ್ ಅಂಡ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಇದೊಂದು ನವೀಕರಣ, ಪ್ರತಿಬಿಂಬ ಮತ್ತೆ ಆಂತರಿಕ ರೂಪಾಂತರದೊಂದಿಗೆ ಸಂಬಂಧ ಹೊಂದಿರತಕ್ಕಂಥದ್ದು. ಈವನ್ ಧ್ಯಾನ ಅಂತಕ್ಕಂಥದ್ದು ಕೂಡ ಆಂತರಿಕ ಶುದ್ಧಿಗಾಗಿ ಮಾಡುವ ಒಂದು ಪ್ರಕ್ರಿಯೆ ಆಗಿರುವ ಕಾರಣದಿಂದ ಸೊ ಇದನ್ನ ಡಿಸೆಂಬರ್ 21ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಭಾರತದ ಪಾತ್ರ, ಇಂಡಿಯಾಸ್ ರೋಲ್ ಏನು ಅಂತ ನಾವು ನೋಡೋದಾದ್ರೆ ಇಂಡಿಯಾಸ್ ಕೋ ಸ್ಪಾನ್ಸರ್ಡ್ ದಿ ರೆಸಲ್ಯೂಷನ್ ಅಂದ್ರೆ ಈ ಒಂದು ನಿರ್ಣಯ ಏನಿರುತ್ತೆ ಸೊ ಇದಕ್ಕೆ ಭಾರತ ಸಹ ಪ್ರಾಯೋಜಕವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬೇರೆ ಕಂಟ್ರೀಸ್ ಯಾವ್ದ್ಯಾವ್ದು ಅಂದ್ರೆ ಲಿಚೆಸ್ಟೈನ್ ಮತ್ತೆ ಶ್ರೀಲಂಕಾ, ನೇಪಾಲ್, ಮೆಕ್ಸಿಕೋ ಮತ್ತೆ ಆಂಡೋರಾ ಕೂಡ ಸೊ ಇದಕ್ಕೆ ಅದರ್ ಕಂಟ್ರೀಸ್ಗಳಾಗಿ ಇದನ್ನ ಕೋ ಸ್ಪಾನ್ಸರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಯೋಗ ಡೇ ಏನಿದೆ ಸೊ ಅದಕ್ಕೂ ಕೂಡ ಇದನ್ನ ಕನೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ 6 months ಆದ ನಂತರ ನಾವು ಯೋಗ ಡೇ ಅನ್ನ ಆಚರಣೆ ಮಾಡ್ತೇವೆ. ನಮ್ಗೆ ಗೊತ್ತು ಜೂನ್ 21ನೇ ತಾರೀಕು ಯೋಗ ಡೇ ಆಗಿರುತ್ತೆ, ಡಿಸೆಂಬರ್ 21ನೇ ತಾರೀಕು ಮೆಡಿಟೇಷನ್ ಡೇ ಆಗಿರುತ್ತೆ. ಸೊ ಇವೆರಡರ ಮಧ್ಯೆ ಎಕ್ಸಾಕ್ಟ್ಲಿ 6 ತಿಂಗಳುಗಳ ಅಂತರ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. 60th ರೈಸಿಂಗ್ ಡೇ ಆಫ್ BSF. ಸೊ BSF ನ 60ನೇ ಸ್ಥಾಪನಾ ದಿನವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ದಿನವನ್ನ ಡಿಸೆಂಬರ್ 1, 2024 ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ನಾವು ಆಚರಣೆ ಮಾಡಲಿಕ್ಕೆ ಕಾರಣ BSF ಅನ್ನ 1965ರಲ್ಲಿ ಇದೇ ದಿನಾಂಕದಂದು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ BSF ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ನಾವು ಇಂಡಿಯಾಸ್ ಪ್ರೀಮಿಯರ್ ಪ್ಯಾರಾಮಿಲಿಟರಿ ಫೋರ್ಸ್ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಒಂದು ಅರೆ ಸೇನಾ ಪಡೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಇದು ನಮ್ಮ ಭಾರತ ದೇಶದ ಗಡಿಗಳನ್ನ ಕಾಯ್ತಕ್ಕಂಥ ಒಂದು ಪಡೆ ಆಗಿರುತ್ತೆ. ಸೊ ಇದು ನಮ್ಮ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಅಂತಾರಾಷ್ಟ್ರೀಯ ಭದ್ರತೆಯನ್ನ ಒದಗಿಸ್ತಕ್ಕಂಥ ಒಂದು ಪಡೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಸೊ ಯಾವ ಕಾರಣಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ 1965 ಇಂಡಿಯಾ ಪಾಕಿಸ್ತಾನ್ ವಾರ್ ಅಥವಾ ಯುದ್ಧ ಆದ ನಂತರ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅವಶ್ಯಕತೆ ಬಂದಿರುತ್ತೆ. ಸೊ ಇದರ ರೋಲ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನಾವು ನೋಡೋದಾದ್ರೆ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ಗಾರ್ಡ್ ಮಾಡ್ತಕ್ಕಂಥದ್ದು, ಪರ್ಟಿಕ್ಯುಲರ್ಲಿ ಈ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದ ಗಡಿ ಪ್ರದೇಶಗಳೇನಿರ್ತವೆ ಸೊ ಅಲ್ಲಿ ಗಸ್ತು ಕಾಯ್ತಕ್ಕಂಥದ್ದು ಅಥವಾ ಗಡಿಗಳನ್ನ ಕಾಪಾಡ್ತಕ್ಕಂಥದ್ದು BSF ನ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ಸ್ಮಗ್ಲಿಂಗ್ ಅಥವಾ ಅನ್ಆಥರೈಸ್ಡ್ ಎಂಟ್ರಿ ಏನಿರುತ್ತೆ ಅದನ್ನೂ ಕೂಡ ತಡೀತಕ್ಕಂಥ ಒಂದು ಕೆಲಸವನ್ನ ಸೊ ಇವರು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಕ್ಕಂಥ
ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ಆಪರೇಟ್ಸ್ ಕಾಶ್ಮೀರ್ ವ್ಯಾಲಿ ಆ್ಯಂಡ್ ನಾರ್ತ್ ಈಸ್ಟ್ ಟು ಕಂಬ್ಯಾಟ್ ಇನ್ಸರ್ಜೆಂಟ್ ಆಕ್ಟಿವಿಟೀಸ್, ಅಂದರೆ ಈ ಒಂದು ಬಂಡಾಯ ಚಟುವಟಿಕೆಗಳೇನಿರ್ತವೆ ಸೊ ಅದನ್ನೂ ಕೂಡ ನಿಗ್ರಹ ಮಾಡ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದ್ರ ಜೊತೆಗೆ ಈ ನಕ್ಸಲ್ ಆಪರೇಷನ್ಸ್ ಅನ್ನ ಕೌಂಟರ್ ಮಾಡ್ತಕ್ಕಂಥದ್ದು, ಪರ್ಟಿಕ್ಯುಲರ್ಲಿ ಒಡಿಶಾ ಮತ್ತು ಛತ್ತೀಸ್ಗಢನಲ್ಲಿ ನಕ್ಸಲ್ ಚಟುವಟಿಕೆಗಳನ್ನ ಕೌಂಟರ್ ಮಾಡ್ತಕ್ಕಂಥದ್ದು ಕೂಡ ಇವರು ನಿಭಾಯಿಸ್ತಾ ಇರ್ತಕ್ಕಂಥ ಜವಾಬ್ದಾರಿಗಳಲ್ಲಿ ಒಂದಾಗಿರುತ್ತೆ. ಸೊ ಅದಾದ್ಮೇಲೆ ಇವನ್ ದೇ ಪಾರ್ಟಿಸಿಪೇಟ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಂದ್ರೆ ಈ ಒಂದು ವಿಪತ್ತು ನಿರ್ವಹಣೆಯಲ್ಲೂ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾರೆ. ಸೊ ಅವರು 3 battalions ಡೆಡಿಕೇಟೆಡ್ ಟು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್, ಅಂದರೆ ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ಪಡೆ ಏನಿದೆ ಸೊ ಇದಕ್ಕೆ BSF ನ ವತಿಯಿಂದ 3 ಬೆಟಾಲಿಯನ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸ್ಟ್ರಕ್ಚರ್ ಅಥವಾ ರಚನೆಯನ್ನು ನಾವು ನೋಡೋದಾದ್ರೆ ಇಟ್ ಈಸ್ ಎಕ್ಸ್ಪ್ಯಾಂಡೆಡ್ ಫ್ರಮ್ ಇಟ್ಸ್ ಇನಿಷಿಯಲ್ 25 ಬೆಟಾಲಿಯನ್ಸ್, ಅಂದರೆ ಆರಂಭದಲ್ಲಿ ಇದು 25 ಬೆಟಾಲಿಯನ್ಗಳನ್ನು ಹೊಂದಿರತಕ್ಕಂಥ ಇದು ಪ್ರಸ್ತುತವಾಗಿ 192 ಬೆಟಾಲಿಯನ್ಸ್ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಇದರಲ್ಲಿ ನಾವು ಬೇರೆ ಬೇರೆ ವಿಂಗ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದು ವಾಟರ್ ವಿಂಗ್ ಅಂತ ಹೇಳ್ತೇವೆ, ಏರ್ ವಿಂಗ್ ಅಂತ ಹೇಳ್ತೇವೆ, ಅದಾದ್ಮೇಲೆ ಆರ್ಟಿಲರಿ ಯೂನಿಟ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ವಿಶೇಷ ಘಟಕಗಳನ್ನ ಕೂಡ ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವ್ಯಾಖ್ಯ ಏನು ಅಂದ್ರೆ ಡ್ಯೂಟಿ ಅನ್ ಟು ಡೆತ್ ಅಂತ ಹೇಳ್ತಾರೆ, ಅಂದ್ರೆ ಜೀವನ ಪರ್ಯಂತ ಕರ್ತವ್ಯ ಅಥವಾ ಜೀವನದುದ್ದಕ್ಕೂ ಕರ್ತವ್ಯ ಮಾಡ್ತಕ್ಕಂಥದ್ದು ಅನ್ನೋದು ಸೊ ಇವರ ಧ್ಯೇಯ ವಾಕ್ಯವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಡೇ ಅಥವಾ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಿನ, ಸೊ ಈ ಒಂದು ದಿನವನ್ನ ಡಿಸೆಂಬರ್ 9ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಯುನೈಟಿಂಗ್ ವಿತ್ ಯೂತ್ ಅಗೇನ್ಸ್ಟ್ ಕರಪ್ಷನ್ ಶೇಪಿಂಗ್ ಟುಮಾರೋಸ್ ಇಂಟಿಗ್ರಿಟಿ, ಅಂದರೆ ಭ್ರಷ್ಟಾಚಾರದ ವಿರುದ್ಧ ಯುವಕರೊಂದಿಗೆ ಒಂದಾಗುವುದು ನಾಳೆಯ ಸಮಗ್ರತೆಯನ್ನು ರೂಪಿಸ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ 788ಗೆ ಬಂದಿರ್ತೇವೆ. ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನು ಓದಿ ಉತ್ತರ ಕೊಡಿ. ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. So ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.